ನಿಜವಾಗ್ಲೂ ದೇವರಿಗೆ ಇಷ್ಟವಾದ ಕ್ರಿಯೆಗಳನ್ನ ನಾವು ಮಾಡ್ತಾ ಇದ್ದೇವಾ, ಅಥವಾ ನಮಗೆ ಇಷ್ಟವಾದ ಕ್ರಿಯೆಗಳನ್ನೇ ನಾವು ಜಾಸ್ತಿ ಮಾಡ್ತೀವಿ? ಎನಿಮೀಸ್ ಆಫ್ ದ ಕ್ರಾಸ್ ಆಫ್ ಕ್ರೈಸ್ಟ್ ಅಂಡ್ ಹೂ ಆರ್ ದ ಎನಿಮೀಸ್ ಆಫ್ ಗಾಡ್? ಫಸ್ಟ್ ಹೇಳ್ತಾರೆ, ಯಾರ ತಮ್ಮ ಹೊಟ್ಟೆಯನ್ನ ದೇವರನ್ನಾಗಿ ಮಾಡಿಕೊಂಡಿದ್ದಾರೋ ಅವರೇ ದೇವರ ವೈರಿಗಳು. ಎಸ್, ಇವತ್ತಿನ ಸಂದೇಶ ಏನಿದೆ? ಪಕ್ಕದವ್ರು ಕೇಳ್ತೀರಿ ಈ ಪ್ರಶ್ನೆಯನ್ನ? ಜೋರ, ಏನ್ ಮಾತೇ ಬರ್ತಾ ಇಲ್ಲ. ಕನ್ನಡದಾಗ ಹೇಳ್ತೇನೆ, ನೀವು ದೇವರ ಸ್ನೇಹಿತರ? ಕೇಳ್ರಿ, ಪ್ರಶ್ನೆ ಕೇಳ್ರಿ, ಜೋರ ಕೇಳ್ರಿ. ಉತ್ತರ ಏನ್ ಬಂತು? ಉತ್ತರ ಏನ್ ಬಂತು? ಹೌದಂತ? ದೇವರಿಗೆ ಅಷ್ಟೇ ಗೊತ್ತಾ? ಎಷ್ಟು ಜನರಿಗೆ ಇಷ್ಟ ದೇವರ ಸ್ನೇಹಿತರಾಗ್ಲಿಕ್ಕೆ? ಎಲ್ಲರಿಗೂ ಇಷ್ಟ ಅಲ್ಲ? ಸ್ನೇಹಿತ ಅಂದ್ರೆ ಅರ್ಥ ಗೊತ್ತಾ ನಿಮ್ಗೆ? ಏನ್ ಹೇಳ್ರಿ? ಪ್ರಾಣಕ್ಕೆ ಪ್ರಾಣ ಕೊಡುವುದು. ವೆರಿ ಗುಡ್. ಮತ್ತೆ ಸ್ನೇಹಿತ ಮತ್ತೆ ಯಾರಿಗೆ ಹೇಳ್ತಾರೆ? ಎಲ್ಲಾ ಟೈಮಲ್ಲೂ ಜೊತೆ ಇರುವುದಕ್ಕಾಗಿ. ವೆರಿ ಗುಡ್. ಮತ್ತೆ ಓಕೆ, ಫಸ್ಟ್ ಪಾಯಿಂಟ್ ಹೇಳಿದ್ರು, ಪ್ರಾಣ ಕೊಡೋರು ಏನಾಗಿದ್ದಾನೆ ಒಬ್ರಿಗೊಬ್ರು. ಎಷ್ಟು ಜನ ರೆಡಿ ಇದ್ರಿ ಪ್ರಾಣ ಕೊಡಕ್ಕೆ? ಇದು ಕಷ್ಟ. ಫ್ರೆಂಡ್ ಆಗ್ಲಿಕ್ಕೆ ಎಲ್ಲರಿಗೂ ಇಷ್ಟ. ಯೇಸು ಸ್ವಾಮಿ ನಮ್ಮ ನಿಜವಾದ ಸ್ನೇಹಿತ, ನಮಗಾಗಿ ಪ್ರಾಣ ಕೊಟ್ಟನ ಇಲ್ಲೋ? ನಂಬ್ತೀರಾ? ನಿಮ್ಮೆಲ್ಲರಿಗಾಗಿ ಯೇಸು ಪ್ರಾಣ ಕೊಟ್ಟು ಶಿಲ್ಬೆ ಮೇಲೆ ನಿಮ್ಮೆಲ್ಲರಿಗೋಸ್ಕರ ಏನ್ ಮಾಡ್ದ? ಪ್ರಾಣ ಕೊಟ್ಟು ನಿಜವಾದ ಸ್ನೇಹಿತ ನೆನೆಸ್ಕೊಂಡ್ರು. ಆದ್ರೆ ನಾವು ಆತನ ಸ್ನೇಹಿತರಾಗಬೇಕಾದ್ರೆ ನಾವು ಕೂಡ ಸಿದ್ಧರಾಗಬೇಕು ಆತನಿಗಾಗಿ ಪ್ರಾಣ ಕೊಡುವುದಕ್ಕಾಗಿ. ಅದಕ್ಕಾಗಿ ನಮ್ಮ ಪೂರ್ವಿಕರೆಲ್ಲ ಕರ್ತನಿಗಾಗಿ ಪ್ರಾಣ ಕೊಟ್ಟು ನಿಜವಾದ ಸ್ನೇಹಿತರು ಎನಿಸ್ಕೊಂಡು ಹೋದ್ರು. ಅವ್ರು ನಿಜವಾದ ಸ್ನೇಹಿತರು. ಅವರನ್ನ ಯೇಸುಸ್ವಾಮಿ ಪರಲೋಕದಲ್ಲಿ ನೋಡುವಾಗ ಹೇಳ್ತಾರೆ, ಇವ್ರು ನನ್ನ ಸ್ನೇಹಿತರು, ಇವ್ರು ನನ್ನ ನಿಜವಾದ ಫ್ರೆಂಡ್ಸ್, ಇವ್ರು ನನ್ನ ನಿಜವಾದ ಸ್ನೇಹಿತರು. ಬಟ್ ನಮಗೆ ದೇವರು ಈ ಮಾತು ಹೇಳ್ತಾರ ಅನ್ನೋದೇ ಪ್ರಶ್ನೆ. ಆದ್ರೆ ನಾವು ನಿಜವಾಗಿಯೂ ಕರ್ತನ ಸ್ನೇಹಿತರ ಅನ್ನುವಂತ ಪ್ರಶ್ನೆ ಮಾಡ್ತೀವಿ. ಆರ್ ಯು ಫ್ರೆಂಡ್ ಆಫ್ ಗಾಡ್? ಯಾಕೆ ಅಂದ್ರೆ ಕರ್ತನ ಬಯಸ್ತಾನೆ ನಾವೆಲ್ಲರೂ ಆತನ ಸ್ನೇಹಿತರಾಗ್ಬೇಕು. ಏನ್ ಬಯಸ್ತಾನೆ? ನಾವೆಲ್ಲರೂ ಕರ್ತನ ಸ್ನೇಹಿತರಾಗ್ಬೇಕು. ದೇವರಿಗೆ ಮಕ್ಕಳಾಗೂ ಇಷ್ಟ ಇಲ್ಲ. ದೇವರಿಗೆ ಸೇವಕರು ಅನ್ನೋಕ್ಕಿಂತ ನಮಗೆ ಸ್ನೇಹಿತರು ಅನ್ನಲಿಕ್ಕೆ ಬಹಳ ಇಷ್ಟ. ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾನೆ, ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ ತೆಗೆಯೋಣ ಎಲ್ಲರೂ. 14ನೇ ವಚನ 15ನೇ ವಚನ ಓದ್ರಿ. ಹಾ, ಎಸ್. ಮತ್ತೆ ಹಾ, ಎಸ್. ಎಸ್. ಓಕೆ, ಪುರುಷರೆಲ್ಲ ಬರೋರು ಜೋರಾಗಿ ಓದ್ತೀರಾ ನೋಡಿ. ನೀವು ನನ್ನ ಸ್ನೇಹಿತರು, ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳೆಂಬುದಿಲ್ಲ, ಯಜಮಾನನು ಮಾಡುವಂಥದ್ದು ಆಳಿಗೆ ತಿಳಿಯುವುದಿಲ್ಲ, ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ. ತಂದೆಗಳಿಂದ ನಾನು ಕೇಳಿದ್ದೇನೆ, ನಾನು ನಿಮಗೆ ತಿಳಿಸಿದ್ದೇನೆ. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಕರ್ತನು ಬಯಸ್ತಾ ಇದ್ದಾನೆ ಏನಂತೇಳಿ, ಇನ್ನು ಮುಂದೆ ನಾನು ನಿಮಗೆ ಆಳುಗಳನ್ನುವುದಿಲ್ಲ, ಅಂದ್ರೆ ಸೇವಕರಂತ ಹೇಳುವುದಿಲ್ಲ, ನಾನು ನಿಮಗೆ ನೀವು ನನ್ನ ಸ್ನೇಹಿತರು ಎಂಬುದಾಗಿ ಹೇಳ್ತಾರೆ. ಅಂದ್ರೆ ದೇವರ ಬಯಕೆ ಇಲ್ಲಿ ನೋಡ್ರಿ, ನಮ್ಮೆಲ್ಲರಿಗೂ ಕರ್ತನು ಸ್ನೇಹಿತನಾಗ್ಲಿಕ್ಕೆ ಬಯಸ್ತಾನೆ, ಫ್ರೆಂಡ್ ಆಗಿರ್ಲಿಕ್ಕೆ ಬಯಸ್ತಾನೆ.
ಬಟ್ ತಿಳ್ಕೊಡ್ರಿ, ನಿಜವಾದ ಸ್ನೇಹಿತನು ಯಾರು? ನಾವು ಸುಮ್ಮನೆ ದೇವ್ರು ಬಯಸ್ತಾನೆ, ಬಟ್ ನಾವು ನಿಜವಾಗಿ ಫ್ರೆಂಡ್ ಆಗಿರ್ಬೇಕಾದ್ರೆ ನಾವು ಹೇಗಿರ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ನಿಮ್ಗೆ ಗೊತ್ತಾ, ಇಲ್ಲಿ ಕೂತಂತವ್ರು ಎಲ್ಲರಿಗೂ ಇಷ್ಟ ಏನಂತ? ನಾವು ಕರ್ತನ ಸ್ನೇಹಿತರಾಗಬೇಕು. ಬಟ್ ನಿಮ್ಗೆ ಗೊತ್ತಾ, ಎಷ್ಟೋ ಜನ ಇಲ್ಲಿ ಕರ್ತನ ವೈರಿಗಳಾಗಿ ಕೂತ್ಕೊಂಡಿದ್ದೀರಿ. ಇದನ್ನ ಕೇಳುವಾಗಲೂ ಒಂಥರ ಬೇಜಾರಾಗ್ತದೆ. ಬಟ್ ನಿಜವಾಗ್ಲೂ ಎಷ್ಟೋ ಜನ ನೀವು ಇಲ್ಲಿ ಕೂತಂತವ್ರು ದೇವರ ವೈರಿಗಳಾಗಿ ಕೂತ್ಕೊಂಡಿದ್ದೀರಿ. ಬಯಸ್ತೀರಿ ಎಲ್ಲರೂ ನಾವು ಸ್ನೇಹಿತರಾಗ್ಬೇಕಂತೇಳಿ, ಆದ್ರೆ ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಗುಣಗಳು, ನಮ್ಮ ವರ್ತನೆಗಳು, ನಮ್ಮ ನಡತೆ ಇವೆಲ್ಲವನ್ನ ನೋಡುವುದಾದ್ರೆ ನಾವು ಕರ್ತನಿಗೆ ಸ್ನೇಹಿತರಾಗಿಲ್ಲ, ನಾವೆಲ್ಲೋ ಒಂದ್ ಕಡೆ ಕರ್ತನಿಗೆ ವೈರಿಗಳಾಗಿದ್ದೇವೆ. ಶಿಲುಬೆಯ ಕ್ರಿಸ್ತನಿಗೆ ನಾವು ವೈರಿಗಳಾಗಿದ್ದೇವೆ. ಆತ ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ಬಟ್ ಆದ್ರೂ ಸಹ ನಾವು ಆತನ ಸ್ನೇಹಿತರಾಗಿ ಇಲ್ಲ, ಆತನ ವೈರಿಗಳಾಗಿ ಜೀವಿಸ್ತಾ ಇದ್ದೇವೆ. ಯೇಸು ಬಯಸ್ತಾನೆ ಇಲ್ಲಿ ಏನಂತ ಹೇಳಿ, ನೀವು ನನ್ನ ಸ್ನೇಹಿತರು. ಒಂದು ವೇಳೆ ನೀವು ಆಳುಗಳಾದ್ರೆ ನಾನ್ ನಿಮಗೆ ಏನ್ ಹೇಳ್ತೇನೆ ಅದು ಯಜಮಾನನು ಆಳಿಗೆ ಗೊತ್ತಾಗುದಿಲ್ಲ. ಆಳಿಗೆ ಹೇಳಿ ಯಜಮಾನ ಕೆಲಸ ಮಾಡುವುದಿಲ್ಲ. ಬಟ್ ಸ್ನೇಹಿತನಾದ್ರೆ ಏನೇ ಮಾಡಿದ್ರು ಸ್ನೇಹಿತನಿಗೆ ಅದನ್ನ ಹೇಳಿ ಮಾಡ್ತಾನೆ. ಸ್ನೇಹಿತನಿಗೆ ತಿಳಿಸದೆ ಏನು ಮಾಡುವುದಿಲ್ಲ. ಅದಕ್ಕಾಗಿ ಬೈಬಲ್ ಅಲ್ಲಿ ಹೇಳ್ತದೆ, ದೇವರು ಅಬ್ರಾಹ್ಮನಿಗೆ ತನ್ನ ಸ್ನೇಹಿತನು ಅಂತ ಕರೆದ. ಯಾಕೋಬನ ಪುಸ್ತಕ ತೆಗೆಯೋಣ, 2ನೇ ಅಧ್ಯಾಯದಲ್ಲಿ ಬರುತ್ತದೆ, 23ನೇ ವಚನದಲ್ಲಿ ಓದೋಣ ಬೇಗನೆ. ಯಾಕೋಬನ ಪುಸ್ತಕ, ಎಸ್, ಎಸ್. ಸಿ, ಇಲ್ಲಿ ನಾವು ನೋಡ್ತೇವೆ, ಅಬ್ರಾಹ್ಮನು ದೇವರನ್ನ ನಂಬಿದ, ಅವನ ನಂಬಿಕೆ ನೀತಿ ಎಂದು ಎನ್ನಿಸಲ್ಪಡ್ತು. ಅಷ್ಟೇ ಅಲ್ಲ, ದೇವರ ವಾಕ್ಯ ಹೇಳ್ತದೆ, ಮತ್ತು ದೇವರ ಸ್ನೇಹಿತನೆಂಬ ಹೆಸರು ಅವನಿಗೆ ಉಂಟಾಯಿತು. ಯಾಕೆ ದೇವರ ಸ್ನೇಹಿತನು? ಸಿ, ಆತನು ಕೇವಲ ನಂಬಿಕೆಯಿಂದ ಜೀವಿಸಲಿಲ್ಲ, ಆ ನಂಬಿಕೆಯ ಕಾರ್ಯಗಳನ್ನು ಆತನು ಮಾಡ್ದ. ಅದಕ್ಕೋಸ್ಕರ ಮನುಷ್ಯನ ಕ್ರಿಯೆಗಳಿಂದ ನೀತಿವಂತನೆಂದು ನಿರ್ಣಯಿಸಲ್ಪಡ್ತದೆ. ಕೇವಲ ಅವನು ನೀತಿವಂತ ಅಂತ ಹೇಳಿದ್ರೆ ನಂಬಿಕೆ ಮೂಲಕ ಆಗ್ಲಿಲ್ಲ, ಅವನು ಆ ನಂಬಿಕೆಯ ಕಾರ್ಯಗಳನ್ನ ಅವನ ಲೈಫಲ್ಲಿ ಅವ್ನು ಮಾಡ್ದ. ನೀವು ನೋಡ್ರಿ, ಒಂದು ಚಿತ್ರಣ ಇದೆ, ತನ್ನ ಸ್ವಂತ ಮಗನನ್ನೇ ಬಲಿ ಕೊಡ್ಲಿಕ್ಕೆ ಹೋದ. ಇದೇನು ಕೇವಲ ನಂಬಿಕೆ ಅಲ್ಲ, ಆ ನಂಬಿಕೆಯ ಕಾರ್ಯಗಳು. ಆತನು ಯಾವಾಗ ದೇವರಿಗಾಗಿ ಎಲ್ಲವನ್ನ ಮಾಡಲು ಸಿದ್ಧನಾದನೋ, ದೇವರು ಹೇಳ್ತಾರೆ, ಅಬ್ರಾಹ್ಮನೇ, ನೀನು ನನ್ನ ಸ್ನೇಹಿತ, ನೀ ನನ್ನ ಸ್ನೇಹಿತ, ನೀ ನನ್ನ ಸೇವಕನಲ್ಲ, ಯು ಆರ್ ಮೈ ಫ್ರೆಂಡ್. ಅದಕ್ಕಾಗಿ ಅಬ್ರಹಾಮನಿಗೆ ತಿಳಿಸದೆ ದೇವರು ಏನನ್ನು ಮಾಡ್ತಿರ್ಲಿಲ್ಲ. ಅಬ್ರಹಾಮನ ಸಂಬಂಧಿಕನಾದ ಲೋಟನು ಸೊದೋಮ್ ಗೋಮರ ಪಟ್ಟಣದಲ್ಲಿ ಇರುವಾಗ, ಬಟ್ ದೇವರಿಗೆ ಸೊದೋಮ್ ಗೋಮರ ಪಟ್ಟಣವು ಬಹಳ ನಾವು ದೇವರಿಗೆ ಇಷ್ಟವಿರಲಿಲ್ಲ. ಯಾಕೆಂದ್ರೆ ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳಲ್ಲಿತ್ತು, ಪಾಪಗಳಲ್ಲಿ ತುಂಬಿತ್ತು. ಆದ್ರೆ ದೇವರು ಆ ಪಟ್ಟಣವನ್ನು ನಾಶ ಮಾಡೋದಕ್ಕಿಂತ ಮುಂಚೆ ಅಬ್ರಹಾಮನಿಗೆ ತಿಳಿಸ್ತಾರೆ. ಅಬ್ರಹಾಮನಿಗೆ ತಿಳಿಸದೆ ಏನು ಮಾಡುದಿಲ್ಲ, ಯಾಕೆಂದ್ರೆ ಅಬ್ರಹಾಮನು ದೇವರ ಸ್ನೇಹಿತನಾಗಿದ್ದ. ಬೇರೆ, ನೀವು ನಿಜವಾಗಿ ದೇವರ ಸ್ನೇಹಿತರಾದ್ರೆ ನಿನ್ನ ಕುಟುಂಬದಲ್ಲಿ ಏನಾದ್ರೂ ದೇವರ ಕಾರ್ಯ ಮಾಡ್ಬೇಕಾದ್ರೆ ದೇವರು ಮೊದಲು ನಿನಗೆ ಹೇಳ್ತಾರೆ. ದೇವರು ನಿನಗೆ ತಿಳಿಸ್ತಾರೆ, ಮಗನೇ, ನಾನು ನಿನ್ನ ಕುಟುಂಬದಲ್ಲಿ ಇಂಥ ಕಾರ್ಯಗಳನ್ನ ಮಾಡ್ಲಿಕ್ಕೆ ಬಯಸ್ತೇನೆ, ನಿನ್ನ ಸಂಬಂಧಿಕರಲ್ಲಿ ಇಂಥ ಕಾರ್ಯಗಳನ್ನ ನಾನು ಮಾಡ್ಲಿಕ್ಕೆ ಬಯಸ್ತೇನೆ. ಬೇರೆ, ನಾನು ಒಂದು ಹೇಳ್ತೇನೆ, ನಾವು ಸ್ನೇಹಿತರಾಗಬೇಕಾದ್ರೆ ಸುಮ್ಮನೆ ಅದೊಂದು ಸಾಮಾನ್ಯವಾದ ಪದ ಅಲ್ಲ. ಅಲ್ಲಿ ಹೇಳ್ತದೆ, ನೀತಿವಂತನ ಆತನ ಸ್ನೇಹಿತನಾದ. ಬಟ್ ನೀತಿವಂತಿಕೆ ಹೆಂಗೆ ಗೊತ್ತಾಗ್ತದೆ? ದೇವರು ನಮ್ಮ ನೀತಿವಂತವನಾಗಿ ಮಾಡಿದ್ದಾನೆ, ಬಟ್ ನಾವು ನೀತಿವಂತರಾಗೇ ಜೀವಿಸ್ತಾ ಇದ್ದೇವೆ ಅನ್ನೋದಕ್ಕೆ ಹೆಂಗ್ ಗೊತ್ತಾಗ್ತದೆ? 24ನೇ ವಚನ ಹೇಳ್ತದೆ, ಮನುಷ್ಯನ ಕ್ರಿಯೆಗಳಿಂದ ನೀತಿವಂತನೆಂದು ನಿರ್ಣಯಿಸಲ್ಪಡುತ್ತಾನೆ ಹೊರತು ಬರೀ 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 ನಂಬಿಕೆಯಿಂದ ಅಲ್ಲ. ನಂಬಿಕೆಯಿಂದ ಅಲ್ಲ. ಇವತ್ತು ಸ್ನೇಹಿತರಾಗಲಿಕ್ಕೆ ನಮಗೇನೋ ಮನಸ್ಸಿದೆ, ಬಟ್ ಒಂದ್ಸರಿ ನಮ್ಮನ್ನು ಸ್ವಪರಿಶೀಲನೆ ಮಾಡಿಕೊಂಡ್ರೆ ನಮ್ಮ ಲೈಫಲ್ಲಿ ನಮ್ಮ ಕಾರ್ಯಗಳು ಹೇಗಿದೆ, ನಮ್ಮ ಕ್ರಿಯೆಗಳು ಹೇಗಿದೆ, ನಿಜವಾಗ್ಲೂ ದೇವರಿಗೆ ಇಷ್ಟವಾದ ಕ್ರಿಯೆಗಳನ್ನ ನಾವು ಮಾಡ್ತಾ ಇದ್ದೇವಾ, ಅಥವಾ ನಮಗೆ ಇಷ್ಟವಾದ ಕ್ರಿಯೆಗಳನ್ನೇ ನಾವು ಜಾಸ್ತಿ ಮಾಡ್ತಾ ಇದ್ದೇವೆ? ಪ್ರಿಯರೇ, ನಮ್ಮನ್ನ ದೇವರು ಕರೆದಿದ್ದಾನು ನಿಜ, ನಮ್ಮನ್ನ ನಿಲ್ಲಿಸಿದಾನೆ ನಿಜ, ನೀತಿವಂತರೆಂಬ ನಿರ್ಣಯವನ್ನ ಕೊಟ್ಟಿದ್ದಾನೆ ನಿಜ, ನಮ್ಮನ್ನ ಬಹಳ ಪ್ರೀತಿಸ್ತಾನೆ ನಿಜ. ಆದ್ರೆ ನಾವು ಸ್ನೇಹಿತರಾಗ್ತಾ ಇಲ್ಲ. ಸ್ನೇಹಿತರು ಅಂದ್ರೆ ನಿಜವಾಗಿ ಹೇಳ್ತಾನೆ, ಆತನ ಹೃದಯಕ್ಕೆ ಒಪ್ಪುವುದು.
ಆತನಿಗಾಗಿ ಜೀವಿಸೋರು ನಿಜವಾದ ಸ್ನೇಹಿತರು. ಅದಕ್ಕೆ ಎಲ್ಲರಿಗೂ ಹೇಳಿಲ್ರಿ ಅವನು ನನ್ನ ಸ್ನೇಹಿತರಂತ. 5,000 ಜನ ಯೇಸು ಸ್ವಾಮಿ ಬಳಿಗೆ ಬಂದ್ರು. ಬಟ್ ಅವರೆಲ್ಲ ಎದಕ್ಕೆ ಸೀಮಿತವಾಗಿದ್ರು ಅಂದ್ರೆ ಊಟಕ್ಕೂ ಅಷ್ಟೇ ಸೀಮಿತವಾಗಿದ್ರು. ಯೇಸುವಿನಿಂದ ಆಶೀರ್ವಾದ ಪಡ್ಕೊಂಡ್ರು, ಯೇಸುವಿನಿಂದ ಒಳ್ಳೆ ಊಟ ಸಿಕ್ತು, ಆಮೇಲೆ ಟಾಟಾ ಬಾಯ್ ಬಾಯ್ ಹೋದ್ರು. ಆದ್ರೆ ಕರ್ತನ ಅವರಿಗೆ ನೀವು ನನ್ನ ಸ್ನೇಹಿತರಂತ ಹೇಳಿಲ್ಲ. ಕಡೆಯದಾಗಿ ಮೇಲಂತಸ್ತಿನ ರಾತ್ರಿ ಪ್ರೇಯರಿಗೆ ಬರೋ ಅನ್ನುವಾಗ 120 ಜನ ಇರ್ತಾರೆ, ಅವರಿಗೂ ನನ್ನ ಸ್ನೇಹಿತರಂತ ಹೇಳಿಲ್ಲ. ಯೇಸು ಸ್ವಾಮಿ ಸೇವೆ ಮಾಡ್ಲಿಕ್ಕೆ 70 ಜನ ಸಿದ್ಧರಾಗಿದ್ರು, ಗೊತ್ತಾ ನಿಮಗೆ? 70 ಪೀಪಲ್ಸ್ ದೇ ವೇರ್ ರೆಡಿ ಟು ಸರ್ವ್ ದ ಲಾರ್ಡ್. ಅದಕ್ಕೆ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 70 ಜನರನ್ನ ಕರೆದು ಇಬ್ಬಿಬ್ಬರು ಆಗಿ ಅವ್ರನ್ನ ಸೇವೆಗೆ ಕಳಿಸ್ಕೊಡ್ತಾನೆ. ಆದ್ರೆ ಅವ್ರಿಗೂ ಕೂಡ ಹೇಳಿಲ್ಲ ನೀವು ನನ್ನ ಸ್ನೇಹಿತರಂತ. ಯಾಕೆಂದ್ರೆ ಕೆಲವು ಸಾರಿ ನಾವು ಮಾಡುವ ಕಾರ್ಯಗಳು ಒಳ್ಳೇದಾಗಿರ್ತದೆ, ಆದ್ರೆ ಹಾರ್ಟ್ ಸರಿ ಇರುವುದಿಲ್ಲ. ಏನಿರುವುದಿಲ್ಲ? ಕ್ರಿಯೆಗಳು ಸರಿ ಇರುವುದಿಲ್ಲ. ಸೇವೆ ಮಾಡಕ್ ಮನಸ್ಸುಂಟು. ಒಂದ್ ತಿಳ್ಕೊಡ್ರಿ, ದೇವರ ಸೇವೆ ಮಾಡುವರು ಎಲ್ಲರೂ ಕರ್ತನ ಸ್ನೇಹಿತರಲ್ಲ. ಏನ್ರಿ ಅರ್ಥ ಆಗ್ತದೆ? ದೇವರ ಸೇವೆ ಮಾಡುವ ಎಲ್ಲಾ ಸೇವಕರು ದೇವರ ಸ್ನೇಹಿತರಲ್ಲ. ಯಾಕೆಂದ್ರೆ 70 ಜನನು ಸೇವೆ ಮಾಡ್ಲಿಕ್ಕೆ ಬಂದು ಸೇವೆಗಾಗಿ ಹೋದ್ರು, ರಿಪೋರ್ಟ್ ಅನ್ನು ತಗೊಂಡ್ ಬಂದ್ರು. ಏನು ಸ್ವಾಮಿ, ನಿನ್ನ ಹೆಸರಿನಲ್ಲಿ ದೆವ್ವಗಳು ಅಡ್ಡ ಬೀಳ್ತದೆ, ನಿನ್ನ ಹೆಸರಿನಲ್ಲಿ ರೋಗಿಗಳು ಗುಣವಾದ್ರು, ನಿನ್ನ ಹೆಸರಿನಲ್ಲಿ ನಾವು ಸ್ವಾರ್ಥನ ಸಾರಿದಿವಿ, ನಿನ್ನ ಹೆಸರಿನಲ್ಲಿ ನಾವು ದೀಕ್ಷಾಸ್ಥಾನ, ಇಷ್ಟೆಲ್ಲ ಹೇಳಿದ್ರು, ಇಷ್ಟೆಲ್ಲ ಸಂಗತಿಗಳಲ್ಲಿ ನಡೀತು. ಆದ್ರೆ ಯೇಸು ಸ್ವಾಮಿ ಅವರನ್ನು ನೋಡಿ ಹೇಳಿಲ್ಲ ನೀವು ನನ್ನ ಸ್ನೇಹಿತರು. ಯಾರಿಗೆ ಹೇಳಿದನು? ಆತನ ಸಂಗಡ ಯಾವಾಗ್ಲೂ ಇರಲಿಕ್ಕೆ ಮನಸ್ಸುಳ್ಳಂತ ಆ 12 ಜನರನ್ನ ನೋಡಿ ಹೇಳ್ತಾನೆ, ನಾನ್ ನಿಮಗೆ ಸ್ನೇಹಿತರಂತ ಕರೀತಾನೆ. ನೀವು ನನ್ನ ಸೇವಕರಲ್ಲ, ಆಳುಗಳಲ್ಲ. ಅಂದ್ರೆ ಯಾರು? ಕರ್ತನ ಇಷ್ಟವಾದ ಕಾರ್ಯಗಳನ್ನ ಮಾಡುವರು, ಹೃದಯವನ್ನ ಸರಿಯಾಗಿ ಇಟ್ಟುಕೊಳ್ಳೋರು. ಅದಕ್ಕಾಗಿ ಪೌಲನು ಫಿಲಿಪ್ಪಿ ಸಭೆಗೆ ಎಚ್ಚರಿಸ್ತಾನೆ, ನಿಮ್ಮ ಸಭೆಗೆ ಬರ್ತಾರೆ, ಪ್ರತಿ ವಾರ ನಿಮ್ಮ ಪಕ್ಕದಲ್ಲೇ ಕುತ್ಕೋತಾರೆ, ಆದ್ರೆ ಅವರು ದೇವರ ವೈರಿಗಳಾಗಿದ್ದಾರೆ. ಶಿಲುಬೆಯ ಕ್ರಿಸ್ತನಿಗೆ ಅವರು ವೈರಿಗಳಾಗಿದ್ದಾರೆ. ನೀವೆಲ್ಲರೂ ಅವರ ವಿಷಯದಲ್ಲಿ ಎಚ್ಚರವಾಗಿರ್ರಿ ಅಂತ ಹೇಳ್ತಾರೆ. ಈ ಮಾತು ಒಂದು ವೇಳೆ ದೇವರು ಪೌಲನು ನಮ್ಮ ಸಭೆಗೆ ಹೇಳಿದ್ರೆ ಹೆಂಗಾಗುದು? ಏನು, ಇಲ್ಲಿ ಎಷ್ಟು ಜನ ಬಂದು ಕುತ್ಕೊಂಡಿದ್ದಾರೆ, 106 ಜನ ಇಲ್ಲಿದ್ದಾರೆ, ಆದ್ರೆ ಪಕ್ಕದಲ್ಲಿ ಕೂತಂತವ್ರು ಸ್ನೇಹಿತರಲ್ಲ, ಅವರು ವೈರಿಗಳು. ನಿಮಗೆ ಗೊತ್ತಾ ಯಾರು ವೈರಿಗಳಾಗಾದ್ರೆ? ಯಾರು ವೈರಿಗಳಾಗಿರಬಹುದು ತಿಳ್ಕೊಳಕ್ ಮನಸ್ಸಿದ್ಯಾ? ನಾವೆಲ್ಲ ಹೇಳ್ಕೊತೇವೆ ನಾವು ಸ್ನೇಹಿತರಂತ, ಬಟ್ ನಮಗೆ ಗೊತ್ತಿಲ್ಲ ನಾವು ಒಂದ್ ಕಡೆ ಏನಾಗಿದ್ದೇವೆ, ವೈರಿಗಳಾಗಿ ಜೀವಿಸ್ತೇವೆ, ಕರ್ತನ ವೈರಿಗಳಾಗಿದ್ದೇವೆ. ಯಾರು ನಾವು ನೋಡುವುದಾದ್ರೆ ನೋಡ್ರಿ, ಎನಿಮೀಸ್ ಆಫ್ ದ ಕ್ರಾಸ್ ಆಫ್ ಕ್ರೈಸ್ಟ್. ಯಾರು? ಫಿಲಿಪ್ಪಿಯವರಿಗೆ ಬರೆದ ಪುಸ್ತಕ ತೆಗಿರಿ, 3ನೇ ಅಧ್ಯಾಯ 18ನೇ ವಚನ. ಎಲ್ಲರೂ ತೆಗಿರಿ, ಬೈಬಲ್ ತೆಗಿರಿ, ಓದೋಣ ಎಲ್ಲರೂ. ಹಲೋ, ಫಿಲಿಪ್ಪಿ ಸಭೆಗೆ ಹೇಳ್ತಾ ಇದ್ದಾನೆ, ಒಬ್ಬರಲ್ಲ ಇಬ್ಬರಲ್ಲ, ಎಷ್ಟು ಜನ ರೀ? ಹೇಳ್ರಿ, ಎಲ್ಲರೂ ಹೇಳ್ರಿ. ಅನೇಕರು ಏನ್ ಹೇಳ್ತಾರಂತೆ? ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ. ಸಭೆಯಲ್ಲಿ ಬರ್ತಾರೆ, ಕುತ್ಕೋತಾರೆ, ಆರಾಧನೆ ಮಾಡ್ತಾರೆ, ಎಲ್ಲವನ್ನ ಮಾಡ್ತಾರೆ, ಬಟ್ ಅವ್ರು ಏನ್ ಮಾಡ್ತಾರೆ? ಕ್ರಿಸ್ತನ ಶಿಲುಬೆಗೆ ವಿರೋಧವಾಗಿ ನಡೀತಾರೆ. ಅವರ ವಿಷಯದಲ್ಲಿ ನಿಮಗೆ ಎಷ್ಟೋ ಸಾರಿ ಹೇಳಿದೆ, ಈಗಲೂ ಅಳುತ್ತಾ ಹೇಳುತ್ತೇನೆ, ನಾಶನವೇ ಅವರ ಅಂತ್ಯ. ಹಲೋ, ನಿಮ್ಮ ಯಾರಾದ್ರೂ ಇಲ್ಲಿ ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ಕುತ್ಕೊಂಡ್ರೆ ಬೈಬಲ್ ಹೇಳ್ತದೆ ಅವರ ಅಂತ್ಯ ಏನು? ನಾಶನ. ಹಾಗಾದ್ರೆ ಅವರು ಯಾರು ಅಂದ್ರೆ ನಾವು ನೋಡ್ತೇವೆ ಅಲ್ಲಿ. ಹೌದು, ಯಾರಿಗೂ ದೇವರ ವೈರಿಗಳು. ಹಲೋ, ದೇವರ ವೈರಿಗಳು ಯಾರು? ಜೋರಾಗಿ ಹೇಳ್ರಿ. ಹೊಟ್ಟೆ ಇದ್ದವ್ರಲ್ರಿ. ಹೊಟ್ಟೆ ಇದ್ದವ್ರು ಅಂದ್ರೆ ನೀವು ನನಗೂ ಹೇಳ್ದಂಗ ಆತ. ಹೊಟ್ಟೆ ಇದ್ದವರಲ್ಲ, ಹೊಟ್ಟೆಯನ್ನ ದೇವರನ್ನಾಗಿ ಮಾಡಿಕೊಂಡವರು ಏನಾಗಿದ್ದಾರೆ? ದೇವರ ವೈರಿಗಳು. ನೆಕ್ಸ್ಟ್ ಯಾರು? ಯಾರು ನಾಚಿಕೆಟ್ಟು ಕೆಲಸ ಮಾಡಿದ್ರು ಬಹಳ ಕಾಲರ್ ಎತ್ತಿ ಜೀವಿಸ್ತಾರಲ್ಲ, ಅವರೇ ದೇವರ ವೈರಿಗಳು. 3ನೇ ವ್ಯಕ್ತಿಗಳು ಯಾರು? ವಿರೋಧಿಗಳು ಯಾರು? ಪ್ರಪಂಚಿಕ ಕಾರ್ಯಗಳಲ್ಲಿ ಯಾರು ಮನಸ್ಸಿಡ್ತಾರೋ ಅವರೇ ದೇವರ ವೈರಿಗಳು. ನಾವಿಷ್ಟು ದಿನ ಏನ್ ತಿಳ್ಕೊಂಡಿದ್ದೀವಿ?
ನಾನು ನಿಜವಾದ ಸ್ನೇಹಿತ ಏನೋ ಅನ್ಕೊಂಡಿದ್ದೀನಿ. ಬಟ್ ಅಲ್ರಿ, ಇಲ್ಲಿ ಏನು ಕೇಳಿ ನೋಡ್ತಾ ಇದೀವಿ ಅಂದ್ರೆ 3 ವಿಷಯಗಳನ್ನ ನಾವು ನೋಡ್ತಾ ಇದೀವಿ. ಯಾರು ಅಂಡ್ ಹೂ ಆರ್ ದ ಎನಿಮೀಸ್ ಆಫ್ ಗಾಡ್? ಫಸ್ಟ್ ಹೇಳ್ತಾರೆ, ಯಾರ ತಮ್ಮ ಹೊಟ್ಟೆಯನ್ನ ದೇವರನ್ನಾಗಿ ಮಾಡಿಕೊಂಡಿದ್ದಾರೋ ಅವರೇ ದೇವರ ವೈರಿಗಳು. ಪಕ್ಕದವ್ರಿಗೆ ಕೇಳ್ರಿ, ನೀನು ಹೊಟ್ಟೆನ ದೇವರನ್ನಾಗಿ ಮಾಡ್ಕೊಂಡಿಯಾ ಅಂತ ಕೇಳ್ರಿ, ಜೋರಾಗಿ ಕೇಳ್ರಿ. ನೆಕ್ಸ್ಟ್ ಪ್ರಶ್ನೆ ಕೇಳ್ರಿ, ನಿಮ್ಮ ದೇವ್ರು ಯಾರಂತ ಕೇಳ್ರಿ. ಹೊಟ್ಟೆನ ಯೇಸುನ ಕೇಳ್ರಿ. ಏನಂದ್ರು? ನಿಜವಾಗ್ಲು ಯೇಸು ಅಂದ್ರ ಹೊಟ್ಟೆ ಅನ್ಲಿಲ್ವಾ? ದುಡ್ಡು ದೇವ್ರಂದ್ರ? ಹೊಟ್ಟೆ ದೇವರು ಅಂದ್ರೆ ಯಾರು? ತಿಳ್ಕೊ. ಬೆಲ್ಲಿ ಅಂದ್ರೆ ಅವ್ರು ಏನೇ ಮಾಡಿದ್ರು ಅವರು ತಮ್ಮ ಹೊಟ್ಟೆಗಾಗಿ ಬಟ್ಟೆಗಾಗಿಯೇ ಮಾಡ್ತಾರೆ, ಕರ್ತನಿಗಾಗಿ ಏನು ಮಾಡುವುದಿಲ್ಲ. ಸುಮ್ಮನೆ ಹೇಳ್ತಾರೆ ನಾನು ಯೇಸುವಿನ ಮಗ. ಕೆಲವು ಸರಿ ಅವ್ರು ಚರ್ಚಿಗೆ ಬರುವುದು ತಮ್ಮ ಹೊಟ್ಟೆಗಾಗಿ. ಏನಾದ್ರೂ ಸಿಗ್ತದ? ಅರ್ಥ ಏನ್ ಗೊತ್ತಾ? ಇಲ್ಲಿ ಓದ್ರಿ, ಬೆಲ್ಲಿ ಮೀನ್ಸ್ ಹೊಟ್ಟೆ ಅಂದ್ರೆ ಏನ್ ಗೊತ್ತಾ? ಅವರು ಯಾರಿಗಾಗಿ ಜೀವಿಸ್ತಾರೆ ಅಂದ್ರೆ ತಮ್ಮ ಬಯಕೆಗಳಿಗೆ, ತಮ್ಮ ಪ್ಯಾಷನ್ಗಾಗಿ ಜೀವಿಸ್ತಾರೆ. ಎರಡನೇದು, ತಮ್ಮ ಆಸೆಗಳಿಗಾಗಿ ಜೀವಿಸ್ತಾರೆ, ತಮ್ಮ ಕನಸುಗಳಿಗಾಗಿ ಜೀವಿಸ್ತಾರೆ, ತಮ್ಮ ಗುರಿಗೋಸ್ಕರ ಜೀವಿಸ್ತಾರೆ, ತಮಗೆ ಏನು ಬೇಕೋ ಅದಕ್ಕಾಗಿ ಜೀವಿಸ್ತಾರೆ. ಅಷ್ಟೇ ಅಲ್ಲ, ತಮಗೆ ತೃಪ್ತಿ ಆಗಬೇಕು ಅದಕ್ಕಾಗಿ ಜೀವಿಸ್ತಾರೆ. ಇವರೇ ಹೊಟ್ಟೆಯನ್ನ ದೇವರು ಮಾಡ್ಕೊಂಡು. ನೀವು ತಿಳ್ಕೊಂಡಿದ್ರಿ ಬರೀ ಊಟ ಮಾಡೋದಷ್ಟೇ ಅಲ್ಲ. ಕೆಲವ್ರಿಗೆ ಊಟ ಇಷ್ಟ ಅಂತ ಹೇಳಿ ಅವ್ರು ವೈರಿಗಳಲ್ಲ. ಕೆಲವರು ಊಟ ಇಷ್ಟ ಬಾಳ್ ತಿಂತಾರೆ, ಹಂಗಂತ ಅವ್ರು ವೈರಿಗಳಲ್ಲ. ಹೊಟ್ಟೆಯನ್ನೇ ದೇವ್ರು ಮಾಡ್ಕೊಂಡವ್ರು ಯಾರಂದ್ರೆ ಅವರು ಅವ್ರ ಲೈಫ್ ಅಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಅವ್ರ ಆಸೆ ಬಯಕೆಗಳಾಗ್ಬೇಕು. ಉಳಿದವ್ರು ಸತ್ತೋಗ್ಲಿ ನಡೀತಿದೆ, ಫಸ್ಟ್ ಅವರ ಆಸೆಗಳು ನೆರವೇರ್ಬೇಕು. ಅಪ್ಪನ ಕೆಲಸ ಏನಾದ್ರೂ ನಡೀತದೆ. ಸೆಕೆಂಡ್ ಅವ್ರು ಹೇಳ್ತಾರೆ ತಮ್ಮ ಕನಸು. ತಮ್ಮ ಕನಸು? ನಾನು ಹಿಂಗಾಗ್ಬೇಕು, ಹಂಗಾಗ್ಬೇಕು, ಹಿಂಗ. ಹಲೋ, ನಿಮ್ ಬಗ್ಗೆ ದೇವ್ರೇನ್ ಕನಸು ಕಂಡಿದ್ದಾನೆ ಏನಾದ್ರೂ ಕೇಳಿದಿರಾ? ಹೇಳ್ರಿ, ನಿಮ್ಮ ಬಗ್ಗೆ ದೇವ್ರೇನ್ ಕನಸು ಕಂಡಿದ್ದಾನೆ? ನನ್ನ ಕನಸು ಏನಾಗಿತ್ತು ಗೊತ್ತಾ? ಬ್ರಾಜಿಲ್ ದೇಶಕ್ಕೆ ಹೋಗಿ ಸೆಟ್ಲ್ ಆಗ್ಬೇಕಂತಿತ್ತು. ಯಾವುದು ನನ್ನ ಕನಸು? ಸತ್ಯವಾಗಿ ಹೇಳ್ತೇನೆ, ನಾನು ಸುಳ್ಳು ಹೇಳುದಿಲ್ಲ. ಅದಕ್ಕೋಸ್ಕರನೇ ಕಷ್ಟಪಟ್ಟು ಟಾಟಾ ಮಾರ್ಕೋ ಪೋಲೋ ಕಂಪ್ನಿಗೆ ಜಾಯ್ನ್ ಆಗಿದ್ದೆ. ಯಾಕೆಂದ್ರೆ ಟಾಟಾ ಮಾರ್ಕೋ ಪೋಲೋ ಇಂಡಿಯಾ ಬ್ರೆಜಿಲ್ ಜಾಯಿಂಟ್ ವೆಂಚರ್. ಅವರು 2 ವರ್ಷ ಧಾರವಾಡದಲ್ಲಿ ನೀನು ಸರಿಯಾಗಿ ಕೆಲಸ ಮಾಡಿ ಒಳ್ಳೆ ಹೆಸರು ಪಡ್ಕೊಂಡ್ರೆ 3ನೇ ವರ್ಷಕ್ಕೆ ನಿನ್ನನ್ನು 10 ವರ್ಷ ಬ್ರೆಜಿಲ್ ಕಳಿಸ್ತಾರೆ. ಅದು ರೂಲ್ಸ್ ಇತ್ತು. ಅದಕ್ಕೋಸ್ಕರ ಕಷ್ಟಪಟ್ಟು ಟಾಟಾ ಮಾರ್ಕೋ ಪೋಲೋದಲ್ಲಿ ಕೆಲಸ ಬಿಡ್ದೆ. 1 ವರ್ಷ ಕೆಲಸ ಮಾಡಿದೆ. ನಾನು ಬಹಳ ಪ್ರಯಾಸ ಪಟ್ಟು ಕೆಲಸ ಮಾಡಿದೆ. ಸತ್ಯವಾಗಿ ಹೇಳ್ತೇನೆ, ನೆಕ್ಸ್ಟ್ 2 ವರ್ಷ ಆದ್ಮೇಲೆ ನನ್ನ ಹೆಸರು ಆಲ್ರೆಡಿ ಬರ್ದಿದ್ರು ಇವನನ್ನು ಬ್ರೆಜಿಲ್ ಕಳಿಸ್ಬೇಕಂತೇಳಿ. ನನ್ನ ಮ್ಯಾನೇಜರ್ ಇದ್ದ ಮೊಹಮ್ಮದ್ ಅಂತ, ನನ್ನ ಬಾಸ್ ಅವರು, ಯಾವಾಗ ಕರ್ತನು ಸೇವೆಗಾಗಿ ಕರೆದನು, ನಾನು ರಿಸೈನ್ ಲೆಟರ್ ಇಟ್ಟಾಗ ಹುಚ್ಚ ಅಂತ ಬೈದ ನನಗೆ. ಮುಂದಿನ ವರ್ಷ ಬ್ರೆಜಿಲ್ ಹೊಂಟಿ, ಅದು ಬಿಟ್ಟುಕೊಂಡು ಕರ್ತನ ಸೇವೆ ಮಾಡಕ್ ಹೊಂಟಿ ಅಂತ ಬೈದ, ಬಾಯಿ ಬಂದಂಗ ಬೈದು. ಅಂದ್ರೆ ಏನು? ನನ್ನ ಕನಸು ಏನಾಗಿತ್ತು? ಬ್ರೆಜಿಲ್ಗೆ ಹೋಗ್ಬೇಕಿಂತಿತ್ತು. ಬಟ್ ದೇವ್ರ ಕನಸು ಅಂಕೋಲಾ ಬಾ ಅಂತಿತ್ತು. ಬ್ರೆಜಿಲ್ ಎಲ್ಲಿ, ಅಂಕೋಲಾ ಎಲ್ಲಿ ಅಲ್ಲ? ಹಂಗೆ ನಿಮ್ ಕನಸೇನು? ಬಾಳ ಇದಾವಲ್ಲ. ಬಟ್ ಎಂದಾದ್ರೂ ಕೇಳಿದಿರಾ ಅಪ್ಪನ ಕನಸೇನು? ದೇವ್ರೆ ನಿನ್ ಕನಸೇನು ಸ್ವಾಮಿ? ನನ್ನ ಕನಸೇನೋ ಹಿಂಗಿದೆ. ನಮ್ಮ ಕನಸಿನಗೋಸ್ಕರ ನಾವು ಜೀವಿಸ್ತಿರ್ತೀವಿ, ಆದ್ರೆ ದೇವರ ಕನಸೇನು? ಯಾರು ತಮ್ಮ ಕನಸಿಗಾಗಿ ಜೀವಿಸ್ತಾರೋ ಅವರು ದೇವರ ವೈರಿಗಳು. ನೆಕ್ಸ್ಟ್, ಗುರಿ. ಲೈಫ್ ಅಲ್ಲಿ ಕೇವಲ ತಾವೇ ಏನಾದ್ರೂ ಸಾಧಿಸ್ಬೇಕಂತಿರ್ತಾರೆ, ಆದ್ರೆ ದೇವರ ಗುರಿಯನ್ನು ಮುಚ್ಚುದಿಲ್ಲ. ನೀವು ನೋಡಿ ತಿಳ್ಕೊಡ್ರಿ, ಯೇಸು ಸ್ವಾಮಿಯಿಂದ ಒಂದು ಮಾತು ಬಂತು. ಏನ್ ಗೊತ್ತಾ? ತಂದೆಯ ಚಿತ್ತವನ್ನ ಮಾಡೋದೇ ನನ್ನ ಆಹಾರ. ಹೌದಾ? ಊಟ, ಹೊಟ್ಟೆ. ನನ್ನ ಹೊಟ್ಟೆ ಏನು? ದೇವರ ಕೆಲಸ ಮಾಡುವುದು, ದೇವರ ಚಿತ್ತವನ್ನ ಮಾಡುವುದೇ ನನ್ನ ಊಟ ಅಂತ. ಸೇಮ್ ಅದೇ ಮಾತನ್ನ ಅಪೊಸ್ತಲನಾದ ಪೌಲನು ಹೇಳ್ತಾನೆ. ಏನಂತೇಳಿ? ನನ್ನನ್ನ ನಾನು ನಿರಾಕರಿಸ್ತೇನೆ. ಐ ಡಿನೈ ಮೈಸೆಲ್ಫ್. ಕರ್ತನು ನನಗೆ ನೇಮಿಸಿದ ಓಟವನ್ನ ಸ್ಥಿರಚಿತ್ತದಿಂದ ಓಡುವುದೇ ನನ್ನ ಜೀವಿತದಲ್ಲಿರುವ ಮುಖ್ಯ ಗುರಿ. ನಮ್ಮ ಗುರಿ ಏನು? ದೇವರು ನನಗಾಗಿ ಇಟ್ಟಂತ ರೇಸನ್ನು ಓಡೋದಾ, ಅಥವಾ ನಾನು ಗುರಿ ಮಾಡಿಕೊಂಡಿದ್ದನ್ನು ಓಡೋದಾ?
ಬಹಳ ಜನರಿಗೆ ಆಸೆ ಆಕಾಂಕ್ಷೆಗಳಿರ್ತದೆ, ತಪ್ಪಂತ ಹೇಳ್ತಾ ಇಲ್ಲ. ನೀವು ಗುರಿ ಇಟ್ಕೊಳ್ಳೋದು ತಪ್ಪಲ್ಲ, ಡಾಕ್ಟರ್ ಆಗ್ಬೇಕಂತಿದ್ರೆ ತಪ್ಪಲ್ಲ. ಬಟ್ ಡಾಕ್ಟರ್ ಆಗಿಂತ ಮುಂಚೆ ಅಪ್ಪನಿಗೆ ಕೇಳ್ರಿ, ದೇವರೇ ನನ್ನ ಜೀವಿತದಲ್ಲಿ ನಾನು ನಿನಗೋಸ್ಕರ ಏನ್ ಮಾಡ್ಬೇಕು, ನಾನು ಏನ್ ಆಗ್ಬೇಕಂತ ನೀನ್ ಬಯಸ್ತೀಯ, ದೇವ್ರಿಗೆ ಕೇಳ್ರಿ. ನಿಜವಾದ ಸ್ನೇಹಿತರು ಅವರೇ. ಸುಮ್ನೆ ಪೌಲನಿಗೆಲ್ಲ ದೇವರು ಸುಮ್ನೆ ಕರೀಲಿಲ್ರಿ. ಅವನು ಏನೇನ್ ಬಿಟ್ಟ ದೇವರಿಗಾಗಿ, ಏನ್ ಸ್ಯಾಕ್ರಿಫೈ ಮಾಡ್ದ, ಸ್ವಲ್ಪ ಮಾಡ್ಲಿಲ್ರಿ. ಪೇತ್ರ ಸುಮ್ನೆ ಇಲ್ಲ, ಮತ್ತಾಯ ಗೌರ್ಮೆಂಟ್ ಕೆಲಸವನ್ನ ಬಿಟ್ಟ. ಅವ್ರ ಗುರಿ ಒಂದು ಇಟ್ಕೊಂಡಿದ್ರು, ಅವ್ರು ನಾನು ದೊಡ್ಡ ಆಫೀಸರ್ ಆಗ್ಬೇಕು, ಒಳ್ಳೆ ಹಣ ಮಾಡ್ಬೇಕು. ಬಟ್ ಕಪ್ಪನ ಕನಸು ಅದು ಇರ್ಲಿಲ್ಲ. ತಮ್ಮ ಗುರಿಗಳನ್ನ ಬದಲಾಯಿಸಿಕೊಂಡ್ರು. ಯಾರಿಗಾಗಿ? ಕರ್ತನಿಗಾಗಿ. ಅವರ ದೇವರು ಹೊಟ್ಟೆ ಆಗಿರ್ಲಿಲ್ಲ, ಅವರ ದೇವರು ಯೇಸು ಆಗಿದ್ದಾರೆ. ಯಾರ ದೇವರು ಯೇಸು ಆಗಿರ್ತಾರೋ ಅವರು ಕರ್ತನಿಗಾಗಿ ತಮ್ಮ ಗುರಿಗಳನ್ನ ಬದಲಾಯಿಸ್ಕೊಳ್ತಾರೆ, ಕರ್ತನಿಗಾಗಿ ತಮ್ಮ ಆಸೆ ಆಕಾಂಕ್ಷೆಗಳನ್ನ ಬದಲಾಯಿಸ್ಕೊಳ್ತಾರೆ, ಕರ್ತನಿಗಾಗಿ ತಮ್ಮ ತೃಪ್ತಿಗಳನ್ನ ಅವರು ಬಿಟ್ಬಿಡ್ತಾರೆ. ದೇವರನ್ನ ತೃಪ್ತಿಪಡಿಸ್ಲಿಕ್ಕೆ ಹೋಗ್ತಾರೆ, ದೇವರಿಗಾಗಿ ಜೀವಿಸ್ಲಿಕ್ಕೆ ಹೋಗ್ತಾರೆ. ಜಸ್ಟ್ ನಮ್ಮನ್ನು ನಾವು ಈ ವಿಷಯದಲ್ಲಿ ಹೋಲಿಸಿ ನೋಡೋಣ. ನೀವು ಹೇಳ್ಬೋದಾ ಈಗ, ನಿಜವಾಗಿ ಯೇಸುನೇ ನಮ್ಮ ದೇವರ, ಹೊಟ್ಟೆ ನಮ್ಮ ದೇವರ? ಎಲ್ಲೋ ಒಂದ್ ಕಡೆ ನೋಡುವಾಗ ಹೊಟ್ಟೆನೆ ನಮ್ಮ ದೇವರಾಗಿಲ್ವಾ? ಅದಕ್ಕಾಗಿ ನಾವು ಜೀವಿಸ್ತಾ ಇಲ್ವಾ? ಹಾಗಾದ್ರೆ ಹೆಂಗೆ ಸ್ನೇಹಿತರಾಗ್ತೇವೆ ದೇವರು? ಹೆಂಗೆ ಸ್ನೇಹಿತರಾಗ್ತೇವೆ? ಒಬ್ಬ ಬಹಳ ಇಷ್ಟ ಆಗ್ತೇವೆ, ದೇವರ ಸೇವೆಯನ್ನ ಆಗ್ಬೇಕು, ಅವನ ಸ್ನೇಹಿತನಾಗ್ಬೇಕಂತ ಬಂದ. ಸ್ವಾಮಿ, ನಾನು ನಿನ್ನ ನಿಂಬಾಲಿಸ್ಬೇಕು, ನಾನು ನಿನ್ನಂಗೆ ಆಗ್ಬೇಕು, ಏನ್ ಮಾಡ್ಲಿ? ಅರೆ, ಧರ್ಮಶಾಸ್ತ್ರದಲ್ಲಿ ಏನ್ ಹೇಳಿದ್ದೇನೆ ಎಲ್ಲ ಮಾಡಪ್ಪ. ಅವನು ಹೇಳ್ತಾನೆ, ಚಿಕ್ಕ ವಯಸ್ಸಿನಿಂದಲೂ ಮಾಡ್ತಾ ಬಂದಿದ್ದೇನೆ, ಆದ್ರೆ ಒಂದೇ ಕಡಿಮೆ. ಏನು? ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಬಡವರಿಗೆ ಹಂಚು. ಎಲ್ಲ ಓಕೆ, ಆದ್ರೆ ನನ್ನ ಗುರಿಯನ್ನ, ನನ್ನ ಆಸೆ ಆಕಾಂಕ್ಷೆಗಳನ್ನ ಮಾತ್ರ ಬದಲಾಯಿಸ್ಕೊಳ್ಳಕ್ಕೆ ನೆನೆಸ್ತಾರೆ. ಅವಾಗ ಸ್ವಾಮಿ ಹೇಳೋದೇನು? ನೀನು ಎಂದಿಗೂ ದೇವರಾಜ್ಯ ಸೇರಕ್ಕಾಗುದಿಲ್ಲ. ಅದ್ರ ಅರ್ಥ ನೀನು ನನ್ನ ಸ್ನೇಹಿತನಾಗ್ಲಿಕ್ಕೆ ಆಗುದಿಲ್ಲ. ಸ್ನೇಹಿತರು ಯಾರು? ದೇವರನ್ನೇ ನಿಜವಾಗಿ ಅವ್ರ ಲೈಫಲ್ಲಿ ದೇವರನ್ನಾಗಿ ಮಾಡ್ಕೊಂಡವ್ರು, ಹೊಟ್ಟೆಯನ್ನಲ್ಲ. ನೀವು ಯಾವಾಗಲೂ ಹೊಟ್ಟೆಯನ್ನ ದೇವರು ಮಾಡ್ಕೊಂಡ್ರೆ ಮುಗಿತ್ರಿ. ನಾನು ಯಾಕೆ ಇದು ಹೇಳ್ತಾ ಇದ್ದೇನೆ ಅಂದ್ರೆ, ನಾವು ಯೇಸು ಸ್ವಾಮಿ ನಂಬೋಕ್ಕಿಂತ ಮುಂಚೆ ನಮ್ಮ ಗುರಿ ಬೇರೆನೇ ಇತ್ತು. ಬಟ್ ಒಂದ್ ತಿಳ್ಕೊಡ್ರಿ, ಯಾವಾಗ ನಿನ್ನ ಕರ್ತನನ್ನ ನಂಬ್ತೀಯ, ನಿನ್ನ ಫೋಕಸ್, ನಿನ್ನ ದೃಷ್ಟಿಕೋನ ಬದಲಾಗ್ಬೇಕು. ಅರ್ಥ ಏನ್ ಗೊತ್ತಾ? ಪೌಲನ್ ಹೇಳುದೇನು? ಇನ್ನು ಮುಂದೆ ಜೀವಿಸುವ ನಾನಲ್ಲ, ಕ್ರಿಸ್ತನ ನನ್ನಲ್ಲಿ ಜೀವಿಸ್ತಾನೆ. ಮತ್ತೆ ನಾನು ನನಗಾಗಿ ಜೀವಿಸುವುದಿಲ್ಲ, ನನಗಾಗಿ ಪ್ರಾಣ ಕೊಟ್ಟನಿಗೋಸ್ಕರ ಜೀವಿಸ್ತೇನೆ. ಅಂದ್ರೆ ಏನ್ ಗೊತ್ತಾ? ಇಟ್ ಇಸ್ ನಾಟ್ ಮೈ ಸ್ಯಾಟಿಸ್ಫಿಕೇಶನ್, ಇಟ್ಸ್ ಹೀಸ್ ಸ್ಯಾಟಿಸ್ಫಿಕೇಶನ್. ಅಂದ್ರೆ ನನ್ನ ತೃಪ್ತಿಗೋಸ್ಕರ ಜೀವಿಸುವುದಿಲ್ಲ, ಕರ್ತನನ್ನ ತೃಪ್ತಿಪಡಿಸೋದಕ್ಕಾಗಿ ನಾನು ಜೀವಿಸ್ತೇನೆ. ಅದನ್ನೇ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ. ಯಾಕೆ ಹೇಳ್ತೇನೋ? ದೇವರೇ ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತ ನೆರವೇರಲಿ. ಸುಮ್ಮನೆ ಬಾಯಿಂದ ಹೇಳೋದಾ? ಆತನ ಚಿತ್ತ ನೆರವೇರಲು ಸುಮ್ಮನೆ ಬಾಯಿಂದ ಹೇಳ್ತೇವೆ, ಬಟ್ ಕ್ರಿಯೆಗಳಲ್ಲಿ ಇಲ್ಲ. ಒಂದನೇ ವಚನ ಓದಿದೀವಿ, ನೀತಿವಂತಿಕೆ ಎದರಿಂದ ಅಳೆಯಲ್ಪಡ್ತದೆ? ನಮ್ಮ ಕ್ರಿಯೆಗಳಿಂದ. ಹೇಳ್ರಿ, ಎದರಿಂದ? ಓಕೆ, ಇಲ್ಲಿ ಒಂದು ವಚನ ಇದೆ, ಬಹಳ ಬ್ಯೂಟಿಫುಲ್ ಆಗಿದೆ. ಹೋದ್ರೆ ಯಾರಾದ್ರು? 2 ಪೂರ್ವಕಾಲ ವೃತ್ತಾಂತ 25ನೇ ಅಧ್ಯಾಯ 2ನೇ ವಚನ. ಇದ್ರದ್ದು ಅರ್ಥ ಕನ್ನಡದಾಗ ಓದ್ರೆ ಅಷ್ಟು ಮಜಾ ಬರಲ್ಲ, ಇಂಗ್ಲಿಷಲ್ಲಿ ಓದಿದ್ರೆ ಎಷ್ಟು ಮಜಾ ಇರ್ತದೆ ಗೊತ್ತಾ? ಏನಿದೆ ಗೊತ್ತಾ ಇದರಲ್ಲಿ? ಸಿ 2 ಪೂರ್ವಕಾಲ ವೃತ್ತಾಂತದಲ್ಲಿ ಏನಿದೆ ಅಲ್ಲಿ, ಅವನು ಅಂದ್ರೆ ಯಾರು? ಇಲ್ಲಿ ನಾವು ನೋಡ್ತೇವೆ, ಅರಸನಾದಂತ ಅಮೇಚನು. ಸಾಮಾನ್ಯ ವ್ಯಕ್ತಿ ಅಲ್ಲ, ಕರ್ತನ ಸೇವೆಯನ್ನ ಮಾಡೋನು, ಕರ್ತನ ಚಿತ್ತವನ್ನ ನೆರವೇರಿಸುವಂತ ವ್ಯಕ್ತಿ ಇವನು, ಒಳ್ಳೆ ರಾಜ ಇವನು. ಈ ರಾಜ, ಬೈಬಲ್ ಬರ್ತದೆ, he did that which was right in the sight of the Lord. ಅಂದ್ರೆ ದೇವರ ದೃಷ್ಟಿಯಲ್ಲಿ ಯಾವುದು ಸರಿ ಅದನ್ನೇ ಮಾಡ್ತಿದ್ದಂತ, ಬೇರೆ ಯಾವುದು ಮಾಡ್ತಿರ್ಲಿಲ್ಲ. ಹಲೋ, ಏನ್ ಮಾಡ್ತಾ ಇದ್ದ? ಜೋರಾಗಿ ಏನ್ ಮಾಡ್ತಿದ್ದ? ಈ ಅರಸ ಏನ್ ಮಾಡ್ತಿದ್ದಂತೆ? ದೇವರ ದೃಷ್ಟಿಯಲ್ಲಿ ಯಾವುದು ಸರಿಯಾಗಿದೆಯೋ ಅದನ್ನೇ ಮಾಡ್ತಾ ಇದ್ದಂತೆ. ಏನ್ ಮಾಡ್ತಾ ಇದ್ದಂತೆ? ದೇವರ ದೃಷ್ಟಿಯಲ್ಲಿ ಯಾವುದು ಸರಿ ಅದನ್ನೇ ಮಾಡ್ತಾ ಇದ್ದಂತೆ. ಆದರೆ ಬರ್ದದಲ್ಲಿ ಬಟ್ ಏನು ಅಂದ್ರೆ ಏನು? ಯಥಾರ್ಥ ಚಿತ್ತನಾಗಿರ್ಲಿಲ್ಲ. ಅರ್ಥ ಏನ್ ಗೊತ್ತಾ? ಬಟ್ ನಾಟ್ ಪರ್ಫೆಕ್ಟ್. ಹಿ ವಾಸ್ ನಾಟ್ ವಿತ್ ಅ ಪರ್ಫೆಕ್ಟ್ ಹಾರ್ಟ್. ಅಂದ್ರೆ ಸರಿಯಾದ ಹೃದಯದಿಂದ ಮಾಡ್ತಿರ್ಲಿಲ್ಲ ಅಂತ ಅರ್ಥ ಆಗ್ತದೆ ನಿಮಗೆ?
ದೇವರು ಕೆಲಸ ಮಾಡ್ತಾ ಇದ್ದಂತೆ, ಬಟ್ ಒಳ್ಳೆ ಹೃದಯದಿಂದ ಮಾಡ್ತಿರ್ಲಿಲ್ಲ. ನೀವು ಹೇಳ್ತೀರಿ, ಪಾಸ್ಟ್ರೆ ನಾನು ಕಾಣಿಕೆ ಕೊಡ್ತೇನೆ, ನಾನು ಚರ್ಚಿಗೆ ಬರ್ತೇನೆ, ನಾನು ಸೇವೆ ಮಾಡ್ತೇನೆ. ಹಲೋ, ಎಲ್ಲಾನು ಮಾಡ್ತೀರಿ. ಅವನು ಅದನ್ನೇ ಮಾಡ್ದ. ಕರ್ತನ ದೃಷ್ಟಿಗೆ ಯಾವುದು ಮೆಚ್ಚುಗೆ ಆಗಿದೆ ಅದನ್ನೇ ಮಾಡ್ದ. ಬಟ್ ದೇವರು ನಿನ್ನ ಕ್ರಿಯೆಗಳಿಗಿಂತ ನಿನ್ನ ಹಾರ್ಟ್ ಅನ್ನ ನೋಡ್ತಾರೆ, ನಿನ್ನ ಹೃದಯವನ್ನ ನೋಡ್ತಾರೆ. ಬೈಬಲ್ ಹೇಳ್ತದೆ, ಯೆಹೋವನು ಒಬ್ಬನ ನಡತೆಯನ್ನ ಮೆಚ್ಚಿದರೆ, ಹಲೋ, ಮೆಚ್ಚಿದರೆ. ಜ್ಞಾನೋಕ್ತಿ 16ನೇ ಅಧ್ಯಾಯ 7ನೇ ವಚನ ಇದು. ಯೆಹೋವನೊಬ್ಬನ ನಡತೆಯನ್ನ ಮೆಚ್ಚಿದರೆ ಶತ್ರುಗಳನ್ನೂ ಸಹ ಮಿತ್ರನ್ನಾಗಿ ಮಾಡ್ತಾನೆ. ಬಟ್ ದೇವ್ರು ಮೆಚ್ಚುದು ಯಾವಾಗ? ಫಸ್ಟ್. ಹಲೋ, ಯಾವಾಗ ಮೆಚ್ಚಬೇಕು? ಏನ್ ಮೆಚ್ಚಬೇಕು? ಫಸ್ಟ್ ನಿಮ್ಮ ನಡತೆ. ನಿಮ್ಮ ನಡತೆ ಎದಕ್ಕೆ ಸಂಬಂಧಪಟ್ಟಿರ್ತದೆ? ನಿಮ್ಮ ಹಾರ್ಟಿಗೆ. ಹಲೋ, ಅರ್ಥ ಆಗ್ತದೆ? ನೀನೊಬ್ಬ ಬಡವನಿಗೆ ಸಹಾಯ ಮಾಡು, ಯಾವ ಹಾರ್ಟಿಂದ ಮಾಡ್ತಾ ಇದೀಯಾ? ನಿಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ಊಟ ಬಡಿಸು, ಯಾವ ಹೃದಯದಿಂದ ಮಾಡ್ತಾ ಇದೀಯಾ? ಅಯ್ಯೋ ಯಾಕಾದ್ರೂ ಬಂದು ಹಂಗ್ ಮಾಡ್ತಿದ್ಯಾ ನೀನು? ಅಂದ್ರೆ ನೋಡ್ಲಿಕ್ಕೆ ಎಲ್ಲವೂ ಒಳ್ಳೆ ರೀತಿ ಮಾಡ್ತಾ ಇದ್ದೀ, ಕರ್ತನ ದೃಷ್ಟಿಗೆ ಇದು ಒಳ್ಳೇದೇ. ಬಟ್ ಬೈಬಲ್ ಹೇಳ್ತ, ಬಟ್ ಅವನು ಯಥಾರ್ಥ ಚಿತ್ತನಾಗಿರ್ಲಿಲ್ಲ. ನೀವು ಅನ್ಕೊಂಡಿದಿರಿ ನೀವ್ ಏನೇ ಮಾಡಿದ್ರು ದೇವರ ದೃಷ್ಟಿಗೆ, ಬಟ್ ನಿಮ್ಮ ಹಾರ್ಟ್ ಸರಿ ಇಲ್ಲ ಆದ್ರೆ ಅರ್ಥ ಆಗ್ತದೆ. ಉದಾಹರಣೆಗೆ ಹೇಳ್ತೇನೆ, ನಾನ್ ಸೇವೆ ಮಾಡ್ತಾ ಇದ್ದೀನಿ, ದೇವ್ರ ದೃಷ್ಟಿಯಲ್ಲಿ ಒಳ್ಳೇದೇ, ಬಟ್ ನನ್ನ ಹಾರ್ಟ್ ಸರಿ ಇಲ್ಲ ಆದ್ರೆ ಹೊಟ್ಟೆನೆ ನನ್ನ ದೇವರಾಗಿರ್ತದೆ. ನೀವು ಒಬ್ಬನ ಜೊತೆ ಫ್ರೆಂಡ್ಶಿಪ್ ಮಾಡ್ತೀರಿ, ಯಾಕೆ ಮಾಡ್ತಾ ಇದ್ದೀರಿ? ನಿಜವಾಗಿ ಅವನಿಗೆ ಪ್ರಾಣ ಕೊಡಕ್ ಮಾಡ್ತಾ ಇದ್ದೀರೋ ಅಥವಾ ಅವನು ಪ್ರಾಣ ತಗೊಳಕ್ ಮಾಡ್ತಾ ಇದ್ದೀರಿ? ಅರ್ಥ ಆಗ್ತದೆ ನಾನು ಹೇಳಿದ್ ನಿಮಗೆ? ನೀವು ಅವನಿಗಾಗಿ ಪ್ರಾಣ ಕೊಡ್ಲಿಕ್ಕೆ ಅವನ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೆ ನಿಮ್ಮ ಹಾರ್ಟ್ ಸರಿ ಇದೆ. ಅವನ ಪ್ರಾಣ ತಗೊಳಕ್ ಅವನ ಫ್ರೆಂಡ್ಶಿಪ್ ಮಾಡಿದ್ರೆ ನಿನ್ನ ಹಾರ್ಟ್ ಸರಿ ಇಲ್ಲ. ಫ್ರೆಂಡ್ಶಿಪ್ ಮಾಡೋದು ದೇವರ ದೃಷ್ಟಿಯಲ್ಲಿ ಒಳ್ಳೇದು, ಬಟ್ ನಿನ್ನ ಹಾರ್ಟ್ ಹೆಂಗಿದೆ? ಅವನಿಗಾಗಿ ಪ್ರಾಣ ಕೊಡುವುದರಲ್ಲಿದೆಯೋ ಅವನ ಪ್ರಾಣ ತೆಗೆಯೋದ್ರಲ್ಲಿದೆಯೋ? ನನ್ನ ಮಾತು ಅರ್ಥ ಆಗ್ತದೆ ನಿಮ್ಗೆ? ಕೆಲವರು ಹೇಳ್ತಾರೆ, ಪಾಸ್ಟ್ರೆ ನಾನು ಎಷ್ಟು ದೇವರಿಗಾಗಿ ಮಾಡ್ತೀನಿ ಗೊತ್ತಾ, ಎಲ್ಲಾನು ಮಾಡ್ತೀರಿ, ಬಟ್ ಅದು ಆಶೀರ್ವಾದ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ನಿನ್ನ ಹಾರ್ಟ್ ಸರಿ ಇಲ್ಲ. ನೀನು ಏನೇ ಮಾಡಿದ್ರು ಏನೋ ಒಂದು ಒಳಗಡೆ ಇಟ್ಕೊಂಡು ಮಾಡ್ತಾ ಇದೀಯಾ, ಏನೋ ಒಳಗಡೆ ನಿನ್ನ ಹಾರ್ಟಲ್ಲಿ ಗಟ್ಟಿ ಹಿಡ್ಕೊಂಡಿದೆಯಾ. ಅದಕ್ಕಾಗಿ ದೇವರು ಹೇಳ್ತಾರೆ, ಹೊಟ್ಟೆ ಅವರ ದೇವರು, ಅವರು ನಿಜವಾಗಿ ವೈರಿಗಳಾಗಿದ್ದಾರೆ. ಈ ಅರಸ ಏನು ಕೆಟ್ಟದ್ದು ಮಾಡಲಿಲ್ಲ, ಏನು ಕೆಟ್ಟದ್ದು ಮಾಡಲಿಲ್ಲ. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಕರ್ತನ ದೃಷ್ಟಿಗೆ ಯಾವುದು ಸರಿಯಾಗಿದೆಯೋ ಅದನ್ನೇ ಅವನು ಮಾಡ್ತಾ ಬಂದ. ದೇವರ ದೃಷ್ಟಿಗೆ ಸರಿ ಇಲ್ಲದ ಮಾಡಲಿಲ್ಲ ಅವನು. ವಿಧಿಯವರಿಗೆ ಪರಾಂಬರಿಸುವುದು ಒಳ್ಳೇದು, ಪ್ರಾರ್ಥನೆ ಮಾಡೋದು ಒಳ್ಳೇದು, ಉಪವಾಸ ಮಾಡೋದು ಒಳ್ಳೇದು, ಇವೆಲ್ಲ ಕರ್ತನ ದೃಷ್ಟಿಗೆ ಒಳ್ಳೇದೇ. ಸರಿಯಾದದ್ದು ಇದನ್ನೇ ಮಾಡ್ತಾ ಇದ್ದೇನೆ. ಸಭೆಗೆ ಚೆನ್ನಾಗಿ ಬರೋದು, ವಾರ ವಾರ ಸಭೆಯಲ್ಲಿ ಬಂದು ಕುತ್ಕೊಳ್ಳೋದು, ಹಲೋ, ಇದೆಲ್ಲ ಒಳ್ಳೇದೇ. ಯಾವುದು ಕೆಟ್ಟದಂತ ಹೇಳ್ತಾ ಇಲ್ಲ ನಾನು. ಇದೆಲ್ಲವನ್ನ ಮಾಡಿಯು ನಿನ್ನ ಹಾರ್ಟೇ ಸರಿ ಇಲ್ಲ ಅಲ್ಲ. ಒಬ್ಬರ ವಿಷಯದಲ್ಲಿ ನಿನ್ನ ಹೃದಯ ಸರಿ ಇಲ್ಲ, ಕಹಿತನ, ಅವ್ರ ವಿಷಯದಲ್ಲಿ ಹೊಟ್ಟೆ ಕಿಚ್ಚು, ಅವ್ರ ಅಭಿವೃದ್ಧಿ ಆಗೋದು ನೀನು ಸಹಿಸಕ್ಕಾಗ್ತಾ ಇಲ್ಲ, ಅವ್ರನ್ನ ಹೇಗಾದ್ರೂ ಕೆಳಗಡೆ ಕಾಲಿಡಬೇಕನ್ನುವಂಥ ಮನಸ್ಸು. ಹಲೋ, ಇಂಥ ಮನಸ್ಸಿದ್ರೆ ನೀನು ಏನು ಮಾಡಿದೆಯಲ್ಲ ಎಲ್ಲ ವ್ಯರ್ಥ, ವೇಸ್ಟ್. ನಿಜವಾಗಿ ಹೇಳ್ತೇನೆ, ರಾತ್ರಿ ವಚನ ಓದುವಾಗ ನನಗೆ ಭಯ ಆಯ್ತು. ದೇವ್ರೆ, ನಾನು ಸೇವೆನೂ ಚೆನ್ನಾಗಿ ಮಾಡ್ತಾ ಇದ್ದೀನಿ, ಆದರೆ ಹಾರ್ಟ್ ಸರಿ ಇಲ್ಲ ಅಂದರೆ, ಒಂದು ವೇಳೆ ಯಥಾರ್ಥ ಚಿತ್ತದಿಂದ ನಾನು ಮಾಡಿಲ್ಲ ಆದರೆ ನಾನು ಮಾಡಿದ್ದೆಲ್ಲ ವೇಸ್ಟ್ ಅಲ್ಲ ಸ್ವಾಮಿ. ನಿಜವಾಗಿ ಹೇಳ್ತೇನೆ, ನನಗೆ ಭಯ ಆಯ್ತು ಈ ವಚನ ಓದುವಾಗ. ಸಾಮಾನ್ಯ ವಚನ ಅಲ್ರಿ ಅದು. ದೇವರ ದೃಷ್ಟಿಗೆ ಸರಿಯಾದದನ್ನೇ ಮಾಡ್ತಾ ಬಂದ. ಬಟ್ ಬೈಬಲ್ ಹೇಳುತ್ತದೆ, ಅವನ ಹಾರ್ಟ್ ಏನಾಗಿರ್ಲಿಲ್ಲಂತೆ ಸರಿಯಾಗಿ. ಅದಕ್ಕೆ ಹೋಗಿ ಒಂದು ಸ್ಲೋಗನ್ ಬರ್ದೇನೆ, ಏನ್ ಗೊತ್ತಾ? ಬಿಯಾಂಡ್ ಯುವರ್ ಆಕ್ಟಿವಿಟಿ ಗಾಡ್ ಲುಕ್ಸ್ ಅಟ್ ದ ಸ್ಟೇಟ್ ಆಫ್ ಯುವರ್ ಹಾರ್ಟ್. ಅಂತಂದ್ರೆ ನೀನು ಏನ್ ಕೆಲಸ ಮಾಡ್ತೀಯ ಅನ್ನೋದನ್ನ ದೇವರು ನೋಡುದಿಲ್ಲಂತೆ, ಈ ಕೆಲಸ ಮಾಡುವುದರ ಹಿಂದೆ ನಿನ್ನ ಹೃದಯ ಹೆಂಗಿದೆ ಅನ್ನೋದು ದೇವ್ರು ನೋಡ್ತಾರೆ. ಅರ್ಥ ಆಯ್ತಾ? ಒಬ್ಬನಿಗೆ ಪ್ರೈಸ್ ದ ಲಾರ್ಡ್ ಕೊಡುವುದನ್ನ ದೇವ್ರು ನೋಡುದಿಲ್ಲಂತೆ, ಯಾವ ಹೃದಯದಿಂದ ಕೊಡ್ತೀಯ ಅದನ್ನ ನೋಡ್ತಾರೆ. ಒಬ್ಬನಿಗೆ ಊಟ ಹಾಕುವುದನ್ನ ದೇವರು ನೋಡುದಿಲ್ಲಂತೆ, ಯಾವ ಹಾರ್ಟ್ನಿಂದ ಮಾಡ್ತೀಯ ಅನ್ನೋದನ್ನ. ಒಬ್ಬ ಬಡವನಿಗೆ ಸಹಾಯ ಮಾಡೋದನ್ನ ದೇವರು ನೋಡುದಿಲ್ಲಂತೆ, ಯಾವ ಹಾರ್ಟ್ನಿಂದ ಮಾಡ್ತಾ ಇದೆಯಾ ಅದನ್ನ ನೋಡ್ತಾರೆ. ಅದಕ್ಕೆ ದೇವರು ಹೇಳಿದ್ರು, ಅನೇಕರು ಬಂದು ಹೇಳ್ತಾರೆ, ಸ್ವಾಮಿ ನಾವು ಹೆಸರಲ್ಲಿ ದೇವರಿಲ್ವಾ, ಸ್ವಾಮಿ ನಾವು ಒಳ್ಳೆ ಕಾರ್ಯಗಳನ್ನು ಮಾಡಿಲ್ವಾ, ಸ್ವಾಮಿ ನಾವು ದೀಕ್ಷಾಸ್ನಾನ ಕೊಡ್ಲಿಲ್ವಾ, ನೀನೆಲ್ಲಾ ಮಾಡಿದೀವಿ, ಬಟ್ ನಿನ್ನ ಹಾರ್ಟ್ ಸರಿ ಇರ್ಲಿಲ್ಲ. ಅದಕ್ಕಾಗಿ ನಿಮ್ಗೆ ಯಾರಿಗೆ ಗೊತ್ತಿಲ್ಲ. ನಾನು ಯಾಕೆ ಇವಾಗ ಮಾತು ಹೇಳ್ತಾ ಇದ್ದೀನಿ, ನಾವು ದೇವರ ಆಲಯದಲ್ಲಿ
ಹೋಗ್ತೇನೆ. ದೇವರ ವೈರಿಗಳಾಗಿ ನಿಂತ್ಕೊಂಡ್ರೆ ಏಕಾಗುವ ಪರಿಸ್ಥಿತಿ. ಅವರ ನಾಶನ ಅಂತ್ಯವೇ ಅವರ ನಾಶನವೇ ಅವರ ಅಂತ್ಯ ಆಗ್ತದೆ. ಹಂಗಿಲ್ಲ, ಕರ್ತನ ಸ್ನೇಹಿತರಾಗಿ ಒಳ್ಳೆ ಹಾಟ್ ಇಟ್ಕೊಂಡು ನಿಮ್ಮ ಹೊಟ್ಟೆಯನ್ನ ದೇವರು ಮಾಡ್ಬೇಕು. ಎರಡನೇ ಪಾಯಿಂಟ್ ಏನಿದ್ರಿ? ಹೊಟ್ಟೆ ಅವರ ದೇವರು. ನೆಕ್ಸ್ಟ್, ನಾಚಿಕೆ ಕೆಲಸಗಳಲ್ಲಿ ಏನಿದೆ? ನಾಚಿಕೆ ಕೆಲಸಗಳಲ್ಲಿ ಅವ್ರ ಮನಸ್ಸಿರುತ್ತಾರೆ. ಬರದ ಏನ್ ಬರ್ತದೆ? ನಾಚಿಕೆ ಕೆಲಸಗಳಲ್ಲಿ ಅವರ ಗೌರವ. Take glory in their shame. Shame. ನಾಚಿಕೆ ಕೆಲಸ ಏನ್ ಮಾಡ್ತಾರೆ? ಅದರಲ್ಲಿ ಒಬ್ಬಳಿಕೆ ಇಟ್ಕೊಳ್ತಾರೆ. ಅನ್ಯಾಯ ಮಾಡಿ ಆಸ್ತಿ ಮಾಡ್ತಾರೆ, ಅದರಲ್ಲಿಯೂ ಕೂಡ ಏನ್ ಮಾಡ್ಕೋತಾರೆ? ಗೌರವವನ್ನು ಮಾಡ್ತಾರೆ. ಗೌರವ. ಇವ್ರು ಯಾರು? ಇವರು ದೇವರಿಗೆ ಸ್ನೇಹಿತ ಏನ್ರಿ? They glory the things that they must be ashamed of. ಅಂದ್ರೆ ಯಾವ ಕೆಲಸದಲ್ಲಿ ಅವರು ನಾಚಿಕೆ ಪಡಬೇಕು ಆ ಕೆಲಸದಲ್ಲಿ ಅವ್ರು ಹೊಗಳಿಕೊಳ್ತಾ ಇದ್ದಾರೆ. ಅದಾಗ್ತದೆ. ನಾನು ಹೇಳಿದ್ವಿ ಏನು? ಯಾವ ಕೆಲಸದಲ್ಲಿ ಅವ್ರು ನಾಚಿಕೆ ಪಡ್ಬೇಕು ನಿಜವಾಗಿ, ಅದೇ ಕೆಲಸದಲ್ಲಿ ಅವ್ರು ಏನ್ ಮಾಡ್ಕೊತಾರೆ? ತಮ್ಮನ್ನ ತಾವು ಹೊಗಳಿಕೊಳ್ತಾ ಇದ್ದಾರೆ, ತಮ್ಮನ್ನ ತಾವು ಮಹಿಮೆ ಪಡಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಕಾಲಕ್ಕೆ ಬರಲಿ. ಒಂದು ಸಭೆಯಲ್ಲಿ ಚರ್ಚ್ ನಡೆಯುವಾಗ ಒಬ್ಬ ಯವನಸ್ಥ ಕೂತ್ಕೊಂಡು ಮೆಸೇಜ್ ಮಾಡ್ತಾ ಕೂತಿದ್ದ. ಯಾರಿಗೆ? ಅದೇ ಚರ್ಚೆಯಲ್ಲಿ ಕೂತಂತ ಇನ್ನೊಂದು ಹುಡುಗಿ. ಅದನ್ನ ಕಂಡು ಹಿಡಿದು ಅವನು ಕರೆದು ಅವ್ನು ಮಾಡೋದು ತಪ್ಪಂದಾಗ ಏನ್ ಮಾಡ್ಬೇಕಿತ್ತು? ಈಗ ಸಿಕ್ಕಾಕೊಂಡಾಗ ನಾಚಿಕೆ ಪಡ್ಬೇಕು. ಆ ನಾಚಿಕೆ ಕೊಡೋದನ್ನ ಬಿಟ್ಟು ಅವನ ಹೇಳ್ತಾನೆ, ಅದ್ರಾಗೆ ತಪ್ಪ್ರಿ, ನಾನು ನಿಂದಿಸ್ತಾ ಇದ್ದೆ, ಪ್ರೀತಿ ಮಾಡೋದ್ರಲ್ಲಿ ಮೆಸೇಜ್ ಮಾಡ್ತಾವ. ಅದ್ರ ಅರ್ಥ ಏನು? ಯಾವ ಕೆಲಸದಲ್ಲಿ ನಾಚಿಕೆ ಪಡಬೇಕು ಆ ಕೆಲಸದಲ್ಲಿ ಅವನನ್ನ ಏನ್ ಮಾಡ್ಕೊತಾ ಇದ್ದಾನೆ? ಅವನು ಈ ಕೆಲವರು ಕಳ್ಳತನ ಮಾಡೋದು, ಕಳ್ಳತನ ಮಾಡಿ ಬಡವ್ರ ಸಹಾಯ ಮಾಡೋದು, ಆ ಕೆಲಸದ ಕೇಳಿದ್ರೆ ನಾನು ಬಡವ್ರ ಸಹಾಯ ಮಾಡಕ್ ಕಳ್ಳತನ ಮಾಡ್ತೇನೆ. ಇನ್ನೊಬ್ರು ಇದ್ರು ಸಾಯಿದ್ರು. ಒಬ್ಬರು ಪಾಸ್ಟರ್ ನಂಬಿಕೆ ಅಂತ ಅವ್ರಿಗೆ ಲ್ಯಾಪ್ಟಾಪ್ ಬೇಕಾದ್ರಂತೆ ಪ್ರಸಂಗ ಮಾಡೋದು. ಇವ್ರು ಗೆಸ್ಟ್ ಸ್ಪೀಕರ್ ಬಂದವರು ಲ್ಯಾಪ್ಟಾಪ್ ಬೇಕಾಗಿತ್ತು ನಿಮ್ದು ಅಂದ್ರೆ ಲ್ಯಾಪ್ಟಾಪ್ ಕೊಟ್ಟ. ಇವ್ರು ನಂಬಿಕೆಯಿಂದ ಲ್ಯಾಪ್ಟಾಪ್ ಕೊಟ್ಟಾಗ ಇವ್ರು ಈ ಸಾಹಿತ್ಯ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇದರಲ್ಲಿ ಲ್ಯಾಪ್ಟಾಪ್ ಸಡನ್ ಆಗಿ ಆ ಸೇವಕರು ಯಾರು ಕೊಟ್ಟಿದ್ರಲ್ಲ ಅವ್ರು ಬಂದು ಲ್ಯಾಪ್ಟಾಪ್ ಓಪನ್ ಮಾಡಿದಾಗ ಮಾಸ್ಟರ್ ಏನ್ ಮಾಡ್ತಾ ಇದ್ದೀರಿ ನೀವು ಅಂದ್ರೆ ಪ್ರೇಯರ್ ಮಾಡಕ್ ಓಪನ್ ಮಾಡಿ. ಏನ ಅಂತವ್ರಿಗಾಗಿ ಯಾರು ಪ್ರೇಯರ್ ಮಾಡೋರು? ಅಲ್ಲೋ ಮಾಡುದು ನಾಚಿಕೆಗೆಟ್ಟ ಕೆಲಸ, ಅದರಲ್ಲಿ ಹೋಗ್ಲಿಕ್ಕೆ ಸತ್ಯವಾದ ಘಟನೆ ಹೇಳ್ತಾರೆ, ಸುಳ್ಳು ಯಾವ್ದು ಹೇಳ್ತಾ ಇಲ್ಲ, ಕತೆ ಕಟ್ಟಿ ಹೇಳ್ತಾ ಇಲ್ಲ, ಆಗಿದ್ದವರು ಹೇಳ್ತಾರೆ. ಅಂದ್ರೆ ನಾಚಿಕೆಟ್ಟ ಕೆಲಸ ಮಾಡುವಾಗಲೂ ಅದರಲ್ಲಿ ಮಹಿಮೆ ಪಡಿಸ್ಕೊಂಡಂತೆ. ನೋಡ್ರಿ, ಮುಂಚೆ ಯಾರಾದ್ರೂ ಹುಡುಗಗಳಿಗೆ ಅಫೇರ್ ಇಟ್ಕೊಂಡ್ರೆ ಕದ್ದು ಮುಚ್ಚಿ ಮಾಡ್ತಿದ್ರು. ಈ ಕದ್ದು ಮುಚ್ಚಿ ಇಲ್ಲ, ಹೋಮ ಅದರಲ್ಲಿ ಅವ್ರು ಹೊಗಳ್ಕೊತಾರೆ, ಗೌರವ ಪಡ್ತಾರೆ. ಅದ್ರಾಗ ಏನ್ ತಪ್ಪು? ಹೌದಾ? ಈಗ ಹಂಗಿಲ್ಲ. ಹುಡುಗನ ಮದುವೆ ಆಗ್ತಾರೆ, ಹುಡುಗಿನ ಮದುವೆ ಓಪನ್ ಆಗಿ. ಅಂದ್ರೆ ಏನು? ಯಾರು ನಾನು ಬೇರೆ ಹೇಳ್ತಾರ ಕ್ರೈಸ್ತರದಲ್ಲಿ ಹೇಳ್ತಾ ಇದ್ದೀನಿ. ಯಾಕೆ ಇದೆಲ್ಲ ನಡೀತಾ ಇದೆ? ಅವರು ಸ್ನೇಹಿತರಾಗಿಲ್ಲ, ಕರ್ತನ ವೈರಿಗಳಾಗಿ ಜೀವಿಸ್ತಾರೆ, ದೇವರ ವೈರಿಗಳಾಗಿ ಜೀವಿಸ್ತಾರೆ. ಇದು ಪಾಯಿಂಟ್ಸ್ ಅಷ್ಟೇ ಇದೆ. ಸೊ ಅದಕ್ಕೋಸ್ಕರ ನಾನು ಒಂದೇ ಹೇಳ್ತೇನೆ, ನಿಮ್ಮನ್ನು ಪ್ರಶ್ನೆ ಮಾಡಿಕೊಳ್ರಿ, ನೀವೇನ್ ಮಾಡ್ತಾ ಇದ್ದೀರಿ? ನಿಜವಾಗ್ಲಿಯೂ ದೇವರನ್ನ ಮೆಚ್ಚಿಸುವ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ದೇವರಿಗೆ ಬೇಸರ ಹಾಕುವಂತ ಕೆಲಸ ಮಾಡ್ತಾ? ಯಾವ ಕೆಲಸ ನೀವು ಮಾಡ್ತಾ ಆ ದಿವಸ ನಿಮ್ಮ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಮತ್ತೆ ಅದೇ ಹೇಳ್ತೇನೆ, ದೇವರು ನಡತೆಯನ್ನು ಮೆಚ್ಚಬೇಕಂತ ಬರ್ತದೆ ಬೈಬಲ್. ಏನ ಮಾತನ್ನು ಮೆಚ್ಚೋದಲ್ಲ. ಬಹಳ ಜನ ಮಾತು ಚೆನ್ನಾಗಿ ಆಡ್ತಾರೆ, ಇವರು ಮಾತು ಕೇಳಿಬಿಟ್ರೆ ಪರಲೋಕ ನೀಡು ಬರ್ಬೇಕು ಹಂಗಿರ್ತದೆ. ನಡತೆ ಹೆಂಗಿರ್ತದೆ, ವರ್ತನೆ ಹೆಂಗಿರ್ತದೆ, ಬಿಹೇವಿಯರ್ ಹೆಂಗಿರ್ತದೆ, ನಿಮ್ಮ ಮಾತು ಹೆಂಗಿರ್ತದೆ, ಜನರ ಜೊತೆಗೆ ನಿಮ್ಮ ಒಡನಾಟ ಹೆಂಗಿರ್ತದೆ, ಹೊಲಸು ದೇವರಿಗೆ ಇಷ್ಟ ಇಲ್ಲ. ಬಟ್ ಮಾತುಗಳು ದೊಡ್ಡ ವೇದಾಂತದ ಮಾತುಗಳಾಡ್ತಾರೆ. ದೇವರು ನಿನ್ನ ಮಾತಿಗೆ ಮೆಚ್ಚಬಾರದು, ಮೆಚ್ಚುವುದೇ ಇಲ್ಲ. ದೇವರು ಹೇಳಿದ್ದು ನಡತೆ. ದೇವರು ಅದಕ್ಕೆ ಮೆಚ್ತಾನೆ. ಎದಕ್ಕೆ? ಜೋರಾಗಿ ಹೇಳ್ರಿ.
ಪಕ್ಕದವರಿಗೆ ದೇವರಿಂದ ನಡತೆ ರುಚಿಗಾಗಿ ಮಾತಾಡಲ್ಲ. ಸೊ ಲಾಸ್ಟ್ ಪಾಯಿಂಟ್ ಯಾವುದು? ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡು. ಅವ್ರು ಏನ್ ಮಾಡ್ತಾರಂತೆ? ಮೂರನೇ ವೈರಿಗಳು ಯಾರು? whose mind is focused on earthly things. ಅಂದ್ರೆ ಇಲ್ಲಿ ಹೇಳ್ತದೆ, ಯಾರು ಲೋಕದ ಕಾರ್ಯಗಳಲ್ಲಿ ಮನಸ್ಸಿರ್ತಾರೋ ಅವರು ಕರ್ತನ ಸ್ನೇಹಿತರಲ್ಲ. ಅವ್ರೇನಾಗಿದ್ದಾರೆ? ದೇವರ ವೈರಿಗಳಾಗ್ತಾರೆ. ಏನ್ರಿ ಇದು ಅರ್ಥ? ಅವ್ರು ಹೇಳ್ತಾರೆ, ಅಷ್ಟೇ ನಾನು ಚರ್ಚೆಗೆ ಬರ್ತಾ ಇದ್ದೇನೆ, ಕಾಣಿಕೆ ಕೊಡ್ತಾ ಇದ್ದೇನೆ, ದಶಭಾಗ ಕೊಡ್ತಾ ಇದ್ದೇನೆ, ಪ್ರೇಯರ್ ಮಾಡ್ತಾ ಇದ್ದೇನೆ, ಎಲ್ಲಾನು ಮಾಡ್ತಾ ಇದ್ದೀನಿ, ಆದ್ರೆ ಎಲ್ಲಾನು ಮಾಡ್ತೇವೆ. ಒಂದು ಕಾಲಲ್ಲಿ ಇಟ್ಟಿದ್ಯಾ? ಒಂದು ಕಾಲಲ್ಲಿ ಇಟ್ಟಿದ್ಯಾ? ಅಂದ್ರೆ ನಿನ್ನ ಶರೀರ ಇಲ್ಲಿದೆ, ಮನಸ್ಸೆಲ್ಲಿದೆ? ಮನಸ್ಸೆಲ್ಲಿದೆ? ಇವಾಗ ಹೇಳ್ತಾ ಇದ್ದೆ, ಎಲ್ಲಿದೆ ನಿಮ್ಮ ಮನಸ್ಸು? ಪಕ್ಕ ಲೋಕದಲ್ಲಿದೆಯಾ ನಿಮ್ಮ ಮನಸ್ಸು? ಜಾಸ್ತಿ ಚರ್ಚೆಗೆ ಬಂದಾಗ ವಾಕ್ಯಗಳು ನಡಿಬೇಕಂತ ಜಸ್ಟ್ ಹೊರಗೆ ಬಂದ ತಕ್ಷಣ ನಿಮ್ಮ ಮನಸ್ಸು ಎಲ್ಲಿ ಹೇಳ್ತದೆ? ಲೋಕ. ನಿಮ್ಮ ಮನಸ್ಸು ಎಲ್ಲಿ ಹೇಳ್ತದೆ? ಲೋಕ. ಬರೇ ಲೋಕ, ಬರೇ ಲೋಕ. ಲೋಕದ ಕಡೆಗೆ ಹೋಗೋಣ. ಲೋಕ ಕೆಲವು ಸರಿ ನಮ್ಮ ವ್ಯವಸ್ಥೆ ಕರೆದು ಕ್ಲಾಸ್ಗೆ ಹೋಗ್ಬೇಕಂತ ಇರ್ತದೆ, ನನಗೆ ಮರೆತು ತಕ್ಷಣ ಮುಂದಿನ ತಕ್ಷಣ ಓಡೋಗಿರ್ತಾರೆ. ಎದಕ್ಕೆ ಹೇಳ್ರಿ? ಅವರು ಹೋಗಿ ಯಾರಿಗೋ ಸ್ವಾರ್ಥ ಹೇಳಕ್ ಹೋಗಿರುದಿಲ್ಲ, ಸಡನ್ ಆಗಿ ಹೋಗಿ ಲೋಕದಲ್ಲಿ ಹೋಗಿ ಲೋಕದಕ್ಕಾಗಿ ಜೀವಿಸು, ಲೋಕದ ಜೊತೆ ಸಹವಾಸ ಮಾಡುದು, ಆಟ ಆಡದೆ ಟೈಮ್ ಪಾಸ್ ಮಾಡುದು. ನಾನು ಹೇಳ್ತೇನೆ, ಏನ್ ಮಾಡ್ತಾ ಇದ್ದೀವಿ? ವಾರದಲ್ಲಿ ಒಂದು ದಿವಸ ಸರಿಯಾಗಿ ದೇವ್ರು ಕೊಡಕ್ಕಾಗಲ್ಲ. ಒನ್ ಡೇ ಹೋಲ್ ಡೇ ದೇವರಿಗೆ ಕೊಡಕ್ಕಾಗಲ್ಲ. ಎಷ್ಟು ಸಮಯ ಹೇಳಿದೆ ಗೊತ್ತಾ? ಮತ್ತಾರು ಸ್ವಾರ್ಥ ಆಗ್ಲಿ ಬಂದ ಬೇಗ ಓದಿಲ್ಲ. ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು. ಹಲೋ, ಏನಂತೆ? ಡಬಲ್ ಮೈಂಡೆಡ್ ಪೀಪಲ್, ದೇ ಆರ್ ದ ಎನಿಮೀಸ್ ಆಫ್ ಗಾಡ್. ಇಬ್ಬರು ಯಜಮಾನರಿಗೆ ಸೇವೆ ಮಾಡಕ್ ಆಗಲ್ಲ. ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಅಂಟಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ಹಲೋ, ಒಬ್ಬನ ಪ್ರೀತಿ ಮಾಡಿದ್ರೆ ಇನ್ನೊಬ್ಬನ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಹೇಳಿ ಜೋರಾಗಿ. ಈಗ ನೀವು ದೇವರನ್ನ ಪ್ರೀತಿಸಿದ್ರೆ ಯಾರಿಗೆ ದ್ವೇಷ ಮಾಡ್ಬೇಕು? ಅದು ಆಗ್ತಾ ಇದೆಯಾ? ದೇವರು ಬೇಕು, ಲೋಕನು ಬೇಕು. ನಾವು ದೇವರನ್ನು ಪ್ರೀತಿಸ್ತೀವಿ, ಲೋಕವನ್ನು ಪ್ರೀತಿಸ್ತೀವಿ. ಚರ್ಚಿಗೆ ಬಂದಾಗ ದೇವರನ್ನು ಪ್ರೀತಿಸ್ತೀವಿ, ಚರ್ಚಿಂದ ಮನೆಗೆ ಹೋದಾಗ ಲೋಕ. ಅದ್ರಾಗ ಏನ್ ತಪ್ಪಿದೆ? ಅದೇ ಸ್ವಾಮಿ ಹೇಳುದಿಲ್ಲ, ಏನ್ ಹೇಳ್ತಾರೆ? ನೀನು ಒಂದು ಕಡೆ ಇದ್ರೆ ಒಂದೇ ಕಡೆ ಇಬ್ಬರು ಯಜಮಾನರಿಗೆ ನೀವು ಸೇವೆ ಮಾಡಕ್ಕಾಗಲ್ಲ. ಒಬ್ಬರು ಪ್ರೀತಿಸಿದ್ರೆ ಒಬ್ಬನನ್ನೇ ಪ್ರೀತಿಸು, ಇಬ್ಬರನ್ನ ಪ್ರೀತಿ ಮಾಡ್ಬೇಡಿ. ನನಗೆ ಹೇಳಿರುವಂತ ಹೆಣ್ಮಕ್ಳು ಹೇಳ್ತೀನಿ, ಗಂಡ ಇಬ್ಬರು ಪ್ರೀತಿ ಮಾಡಿಸ್ತಿದ್ದೀರಾ? ಹೇಳಿ ಓಕೆನಾ ನಿಮ್ಗೆ? ನಿಮ್ಮ ಮನೆಯಲ್ಲಿ ಅವ್ರು ಹೊರಗೆ ಓಕೆನಾ? ಮನೆಗೆ ಬಂದಾಗ ನಿಮ್ಮನ್ನು ಪ್ರೀತಿಸ್ತಾರೆ, ಮನೆಯಿಂದ ಹೊರಗೆ ಬಂದಾಗ ಅವ್ರು ಪ್ರೀತಿಸ್ತಾರೆ. ಓಕೆನಾ? ಹೇಳಿ ನಿಮಗೆ ಓಕೆನಾ? ನೀವು ಮನೆಗೆ ಬಂದಾಗ ನಿಮ್ಮನ್ನು ಬಹಳ ಪ್ರೀತಿ ಕೊಡು, ನಿಮ್ಮ ಮನೆಯಿಂದ ಹೊರಗೆ ಹೋದಾಗ ನಿಮ್ಮನ್ನು ಪ್ರೀತಿ ಮಾಡ್ತೀವಿ. ಓಕೆನಾ? ಮಾತಾಡ್ರಿ. ಓಕೆ? ನೀವೇ ಸಹಿಸುವುದಿಲ್ಲ, ದೇವರ ಹೆಂಗ್ ಸಹಿಸಬೇಕು? ನೀವೇ ಆಗುದಿಲ್ಲ. ಹೋಗಿರೋ ಏನಾದಂತ ಕಾರ್ಯಗಳಾಗ್ಬಿಟ್ರೆ ಮುಗಿದೋಯ್ತು. ನೀವು ಮನುಷ್ಯರಾಗೇ ಇರುವುದಿಲ್ಲ. ಆ ಎಲ್ಲಾ ಕಾರ್ಯಗಳು ನಿಮ್ಮ ಮೇಲೆ ಬರುತ್ತೆ. ನಾನು ಹೇಳುದು, ಇಷ್ಟು ಕೋಪ ಮನುಷ್ಯರಾದ ನಿಮಗೆ ಬಂದ ಮೇಲೆ ದೇವರಿಗೆ ಕೊಡುತ್ತೆ. ನೀವೇ ಎಷ್ಟು ಸ್ವಾರ್ಥಿಗಳಾಗಿದ್ದೀರಿ. ನನ್ನನ್ನು ಪ್ರೀತಿಸಲು ನನ್ನ ಗಂಡ ಯಾರು ಕಣ್ಣಿಗೆ ಹೌದಾ? ಹಾಗೆ ಹೆಂಡತಿಯರು ಸಹ ಗಂಡ ಕಾಲವನ್ನು ಬಿಟ್ಟ ದೇವರೇನು ಮುರಿಬೇಕು? ಮಾತಾಡಿ ದೇವರು ಯಾಕಂದ್ರೆ ನೀವು ದೇವ್ರು ಮುರಿಬೇಕು. ಸಂಡೆ ಬಂದಾಗ ದೇವರು, ಮಂಡೆ ಹೋದ್ಮೇಲೆ ಮತ್ತೆ ಏನಾಗುತ್ತೆ? ಮಂಡೆ ಸಂಡೆ ಅಷ್ಟೇ ದೇವರು.
ಸೊಂಡೆ ಮಂಡಲ ಜಾಗ ಅರ್ಥ ಆಗ್ತದೆ ನಿಮಗೆ. ಲೋಕದ ಕಾರ್ಯಗಳಲ್ಲಿ ಮನಸ್ಸಿಡೋರು ದೇವರ ಸ್ನೇಹಿತರಲ್ಲ. ನೀನು ಸೋಮವಾರದಿಂದ ಶನಿವಾರದಲ್ಲಿ ಮಾಡಿದ ಎಲ್ಲಾ ದೇವರು ಗೊತ್ತಿದೆ. ನೀನ್ ಇಲ್ಲಿ ಬಂದು ನಾಟಕ ಮಾಡಬೇಡ. ಓದಿ ಪರಿಶುದ್ಧರಾಗಿ ಕಾಣಿಸ್ಕೋಬೇಡ್ರಿ. ದೇವರಿಗೆಲ್ಲ ಗೊತ್ತಿದೆ. ನೀವು ದೇವರನ್ನ ಪ್ರೀತಿಸಿದ್ರೆ, ಜೀವನ ಪೂರ್ತಿ ದೇವರನ್ನೇ ಪ್ರೀತಿಸಿದ್ರೆ, ಲೋಕವನ್ನ ದ್ವೇಷಿಸಿದ್ರೆ, ಲೋಕ ಸೆಳೆತದ ನಿಮ್ಮನ್ನ ಸ್ವಲ್ಪ ಟೈಮ್ ಪಾಸ್ ಮಾಡಪ್ಪ. ಲೋಕ ಸೆಳೆತದ ನಿಮ್ಮ ಸ್ವಲ್ಪ ದೇವರನ್ನ ತುಂಬ. ಬಟ್ ನೀವೇನಾದ್ರೂ ಎಬ್ಬರಿಗೆ ಸೇವೆ ಮಾಡ್ತಾ ಇದ್ರೆ ಕುಟುಂಬ ಮೆಚ್ಚಿಸಲಿಕ್ಕೆ ಹೋದ್ರೆ ತಪ್ಪು ಮಾಡಿಯೂ ಕೂಡ ತಪ್ಪನ್ನ ಸಾಧಿಸುವವರಿಗೆ ಶುಭ ಆಗುವುದಿಲ್ಲ. ನಾಚಿಕೆ ಕೆಲಸ ಮಾಡಿ ಅವರುಗಳು ಮಾಡಿ ತಪ್ಪು ಮಾಡಿದೆ, ತಪ್ಪು ಮಾಡಿದರೆ ಯಥಾರ್ಥವಾಗಿ ಒಪ್ಪಿಕೊಳ್ಳಿ. ಹೌದು, ನನಗೆ ಮಿಸ್ಟೇಕ್ ಆಗಿದೆ, ನನ್ನಿಂದ ಈ ಮಿಸ್ಟೇಕ್ ಆಗಿದೆ. ಮೂರನೇ ವ್ಯಕ್ತಿ ಯಾರು? ಲೋಕದ ಮೇಲೆ ಮನಸ್ಸು. ಲೋಕ ಬೇಕು, ದೇವರು ಬೇಕು. ಅದರಾಗಿ ನಾವೇನಾಗಿರೋಣ? ಏನಾಗಿರೋಣ? ದೇವರ ಸ್ನೇಹಿತ. ನಿಜವಾಗಿ ನಾವು ದೇವರ ಸ್ನೇಹಿತರಾಗಿದ್ದರೆ ನಾನು ಹೇಳ್ತೇನೆ, ನಮ್ಮನ್ನ ದೇವರು ನಾವು ತಿಳಿಸದೆ ಯಾವ ಕೆಲಸವನ್ನು ಮಾಡೋದು ಅಷ್ಟು ನಮ್ಮ ಸಕಲವಾಗಿದೆ. ಮುಂದಿನ ವಾರದಲ್ಲಿ ಇನ್ನೊಂದು ಅದ್ಭುತವಾದ ಸಂದೇಶ ನಾನು ಹೇಳಿದೆ. ಆತ್ಮಿಕ ಕೂಡುದಲ ಬಹಳ ಬ್ಯೂಟಿಫುಲ್ ಆಗಿರ್ತದೆ. ಬಟ್ ಈ ದಿನದ ಸಂದೇಶ ಮರೆಯಬೇಡ್ರಿ. ಈ ವಾರ ಸ್ನೇಹಿತನಾಗಿರ್ತದೆ. ಈ ಮೂರು ಕಾರ್ಯಗಳಲ್ಲಿ ವಿಚಾರ ಅವರನ್ನು ಪ್ರೇಮಿಸಲು ಅಷ್ಟೇ ಎಚ್ಚರಿಸ್ತಾ ಇಲ್ಲ, ಜೀವನ ಸಭೆ ಎಚ್ಚರಿಸ್ತಾ ಇಲ್ಲ. ದೇವರೆಲ್ಲರೂ ಏನಾಗಬೇಕು? ಕರ್ತನ ಸ್ನೇಹಿತ.